योऽन्तः प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान्नमो भगवते पुरुषाय तुभ्यम्। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं। कूजन्तं राम रामेति मधुरं मधुराक्षरम् आरुह्य कविताशाखां वन्दे वाल्मीकिकोकिलं। तपस्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवम्। कल्याणानां निधानं कलिमलमथनं पावनं पावनानां पाथेयं यन्मुमुक्षोः सपदि परपदप्राप्तये प्रस्थितस्य विश्रामस्थानमेकं कविवरवचसां जीवनं सज्जनानां बीजं धर्मद्रुमस्य प्रभवतु भवतां भूतये रामनाम। बीजं धर्मद्रुमस्य प्रभवतु भवतां भूतये रामनाम। आरामः कल्पवृक्षाणां विरामः सकलापदाम् अभिरामस्त्रिलोकानां रामः श्रीमान् स नः प्रभुः। रामः श्रीमान् स नः प्रभुः। यत्र यत्र रघुनाथकीर्तनं तत्र तत्र कृतमस्तकाञ्जलिं बाष्पवारि परिपूर्णलोचनं मारुतिं प्रणतराक्षसान्तकं। बाष्पवारि परिपूर्णलोचनं मारुतिं प्रणत राक्षसान्तकम्। ಪರಮ ಪೂಜ್ಯರಾದ ಉಭಯ ಶ್ರೀಗಳವರ ಪದತಲದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಿ ನನ್ನ ಮತ್ತು ನಿಮ್ಮೆಲ್ಲರ ಹೃನ್ಮಂದಿರವನ್ನು ಬೆಳಗ್ತಾ ಇರುವಂತಹ ಶ್ರೀರಾಮ ಎನ್ನುವ ಮಹಾಚೈತನ್ಯಕ್ಕೆ ಅನಂತ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಿನ್ನೆ ದಿವಸ ವಾಲಿಯ ಪ್ರಸಂಗವನ್ನು ನಾವು ಯಥಾಮತಿ ನೋಡಿದ್ದೇವೆ. ಇವತ್ತು ಅವನ ವಿಚಾರವನ್ನು ಇಟ್ಟುಕೊಂಡೇ ರಾಮನಿಗೆ ಸಂಬಂಧಿಸಿದಂತಹ ಅವನ ಚಾರಿತ್ರ್ಯಗೆ ಇರುವಂತಹ ಆಕ್ಷೇಪಗಳಿಗೆ ನಾವು ಸಮಾಧಾನವನ್ನು ಕಂಡುಕೊಳ್ಳಬೇಕು. ಯಾಕೆ ಅಂತಂದರೆ ರಾಮಾಯಣವನ್ನು ಓದಿದವರು ಮತ್ತು ಓದದೇ ಇರುವವರು ಈ ಇಬ್ಬರೂ ಸಹ ಸಮಾನವಾಗಿ ರಾಮನನ್ನು ಟೀಕಿಸುವಂಥ ಒಂದು ಕ್ರಮವನ್ನು ಇಟ್ಕೊಂಡು ಬಂದುಬಿಟ್ಟಿದ್ದಾರೆ. ನಮ್ಮಲ್ಲಿ ಯಾವಾಗಲೂ ಅಷ್ಟೇ ಗುಣದೃಷ್ಟಿಗಿಂತ ದೋಷದೃಷ್ಟಿಯೇ ಹೆಚ್ಚಾಗಿರ್ತದೆ ಬಹಳಷ್ಟು ಜನರಿಗೆ. ಅದು ಎಷ್ಟರ ಮಟ್ಟಿಗೆ ಕೇಳಿದರೆ ಮೊಸರಲ್ಲೂ ಸಹ ಏನಾದರೂ ಕಲ್ಲು ಸಿಕ್ಕಬಹುದಾ ಅಂತ ಹುಡುಕ್ತಾ ಇರ್ತಾರೆ. ಅಂಥವರನ್ನು ಮನಸ್ಸಲ್ಲಿಟ್ಕೊಂಡು ಯಾವ್ಯಾವ ಸಂದರ್ಭದಲ್ಲಿ ಅವರು ಆಕ್ಷೇಪವನ್ನು ಮಾಡಬಹುದು ಅನ್ನೋದಕ್ಕೆ ಒಂದಿಷ್ಟು ಉತ್ತರವನ್ನು ನಾವು ಕಂಡುಕೊಳ್ಬೇಕು. ಯಾಕೆಂದರೆ ನಾವು ಈ ಎಲ್ಲ ಸಂಶಯಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡು ರಾಮಾಯಣವನ್ನು ಓದಿದರೆ ನಮಗೆ ರಾಮ ಎನ್ನುವಂಥ ಈ ಪರಬ್ರಹ್ಮ ಮೀಮಾಂಸೆಯನ್ನು ಮಾಡೋದಕ್ಕೆ ಆಗುವುದಿಲ್ಲ. ಅದಕ್ಕೋಸ್ಕರ ಅದು ಯಾವುದಕ್ಕೂ ಸಂಶಯ ಇಲ್ಲದೇ ಇರೋ ಹಾಗೆ ನಾವು ನಮ್ಮ ಮನಸ್ಸನ್ನು ಸ್ವಚ್ಛ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಈ ಹಿನ್ನೆಲೆಯಲ್ಲಿ ಒಂದು 4 ಪ್ರಸಂಗಗಳನ್ನು ಹೇಳ್ತೇನೆ, ಸಾಮಾನ್ಯರು ಆಕ್ಷೇಪಿಸುವಂಥದ್ದು.
ಒಂದು ಶೂರ್ಪಣಖಾ ಪ್ರಸಂಗ. ಅಲ್ಲಿ ರಾಮ ಸುಳ್ಳನ್ನು ಹೇಳಿದ ಅಂತ. ಅದನ್ನು ಇವಾಗ ನಾವು ಮುಟ್ಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಸಾಧ್ಯ ಆದರೆ ಆ ಆದರ್ಶ ಸ್ತ್ರೀ ಬಗ್ಗೂ ಒಂದು ಅರ್ಧ ಗಂಟೆ ಮಾತನಾಡಬೇಕು ಅಂತ ಉಂಟು ನನಗೆ. ಅವಳು ಬಂದಾಗ ಆವಾಗಲೇ ನೋಡೋಣ ಅದನ್ನು ಬಂದು. ಹಾಗಾಗಿ ಇವತ್ತು ಅದನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಎರಡನೇದು, ನಿನ್ನೆ ನಾನು ಯಾವ ಆ ವಾಲಿಯ ಬಗ್ಗೆ ವಿಚಾರವನ್ನು ತಿಳಿಸಿದೆನೋ ಆ ವಾಲಿಯ ವಧೆ ಬಗ್ಗೆ ಆಕ್ಷೇಪ. ಮತ್ತು ಮೂರನೇದು, ರಾಮ ಸೀತಾ ಪರಿತ್ಯಾಗ ಮಾಡಿದ್ದು ಸರಿಯಾ, ಮೂರನೇದು. ನಾಲ್ಕನೇದು, ಅದು ಉತ್ತರಕಾಂಡದಲ್ಲೇ ಬರುವಂತಹದ್ದು, ಬಹಳಷ್ಟು ಜನರಿಗೆ ಆ ವಿಷಯ ಗೊತ್ತಿಲ್ಲ. ಶಂಭೂಕ ಎನ್ನುವಂಥ ಒಬ್ಬ ಶೂದ್ರ ತಪಸ್ವಿ ಇದ್ದ, ಅವನ ತಲೆಯನ್ನು ರಾಮ ತೆಗೆದಿದ್ದಾನೆ, ಅದರ ಬಗ್ಗೆ ಆಕ್ಷೇಪ. ಹಾಗಾಗಿ ವಿಶೇಷವಾಗಿ ರಾಮನ ಬಗ್ಗೆ ಈ 4 ಘಟ್ಟಗಳಲ್ಲಿ ಆಕ್ಷೇಪಿಸುವವರು ಆ ಕಾಲದಿಂದನೂ ಇದ್ದಾರೆ. ಸ್ವತಃ ಇಲ್ಲಿ ಇವರೆಲ್ಲರೂ ಒಪ್ಕೊಂಡು ಬಿಟ್ಟಿದ್ದಾರೆ, ರಾಮ ಮಾಡಿ ತಪ್ಪಿಲ್ಲ ಅಂತ. ವಾಲಿ ಒಪ್ಕೊಂಡಿದ್ದಾನೆ, ಸೀತೆಯೂ ಒಪ್ಕೊಂಡಿದ್ದಾಳೆ, ಶಂಭೂಕನೂ ಒಪ್ಕೊಂಡಿದ್ದಾನೆ. ಆದರೆ ಈ ವಾಲಿಯ ಭಕ್ತರು ಮತ್ತು ಶಂಭೂಕನ ಭಕ್ತರು ಇದ್ದಾರಲ್ಲ, ಅವರು ಇಂದಿಗೂ ಸಹ ಇದನ್ನೆಲ್ಲವನ್ನು ಸಹ ಒಪ್ಪಿಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಅದರ ಜೊತೆಗೆ ಅಲ್ಲೆಲ್ಲ ಇವರಿದ್ದಾದಂಥ ಕೆಲವು ಕೊಸರು ಸಂಶಯಗಳಿರ್ತವೆ. ಸಾಧ್ಯ ಆದರೆ ಅಲ್ಲಲ್ಲಿ ಜಾತೀಯವಾದವನ್ನು ಸಹ ಇತ್ತೀಚೆಗೆ ತಂದು ನೂಕುವಂಥ ಒಂದು ಪರಿಪಾಟಿಯನ್ನು ಇವರು ಅಭ್ಯಾಸ ಮಾಡಿಕೊಂಡಿದ್ದಾರೆ. ಇರಲಿ, ಪ್ರಸ್ತುತ ನಾವು ಈಗ ನೇರವಾಗಿ ಹೋಗಬೇಕಾದದ್ದು ವಾಲಿ ವಧೆಗೆ ಸಂಬಂಧಪಟ್ಟಂಥದ್ದು. ವಾಲಿಯನ್ನು ರಾಮ ಸಾಯಿಸಿ ಆದ ಮೇಲೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಾಮ ಕೊಟ್ಟಂಥ ಉತ್ತರ, ಅಂದರೆ ಸಾಯೋಕ್ಕಿಂತ ಮುನ್ನ ವಾಲಿ ಒಪ್ಕೊಂಡಿದ್ದಾನೆ. ಆದರೆ ವಾಲಿಯ ಭಕ್ತರು ಇವತ್ತಿನವರೆಗೂ ಸಹ ಒಪ್ಪಿಕೊಂಡಿಲ್ಲ. ವಾಲಿ ತನ್ನ ತಪ್ಪನ್ನು ಅರ್ಥ ಮಾಡಿಕೊಂಡು ಸಮಾಧಾನದಿಂದ ತಪ್ಪನ್ನು ಒಪ್ಪಿಕೊಂಡ. ನಾನು ಬದುಕುವ ಅರ್ಹತೆಯನ್ನು ಕಳೆದುಕೊಂಡಿದ್ದೇನೆ ರಾಮ ಅಂತ ಹೇಳಿ ತನ್ನ ತಪ್ಪಿಗೆ ನೀನು ಕೊಟ್ಟಂತಹ ಈ ಮರಣ ದಂಡನೆಯನ್ನು, ಈ ಶಿಕ್ಷೆಯನ್ನು ನಾನು ಅನುಭವಿಸ್ತೇನೆ ಅಂತ ಮುಕ್ತವಾಗಿ ಹೇಳಿದ. ಆದರೂ ಸಹ ವಾಲಿಯ ಭಕ್ತರು ಮಾತ್ರ ಇವತ್ತಿಗೂ ಸಹ ವಾಲಿ ಒಪ್ಪಿರಬಹುದು, ನಾವು ಒಪ್ಪೋದಿಲ್ಲ ಅನ್ನುವಂಥ ಜಾಯಮಾನದಲ್ಲಿ ಇದ್ದಾರೆ. ಯಾವಾಗಲೂ ಅಷ್ಟೇ, ಆ ಮೂಲ ವ್ಯಕ್ತಿ ಒಳ್ಳೆಯವನಾಗಿರ್ತಾನೆ, ಅವನ ಅನುಯಾಯಿಗಳಿರ್ತಾರಲ್ಲ, ಇವರಿದ್ದೇ ಕೀಟ್ಲೆ ತರಲೆ ಜಾಸ್ತಿ ಆಗ್ತಾ ಬರ್ತದೆ. ಇದು ಕೇವಲ ಈ ಕಾಲದ್ದಷ್ಟೇ ಅಲ್ಲ, ಮಹಾಭಾರತದಲ್ಲೂ ಸಿಗ್ತದೆ, ರಾಮಾಯಣ ಕಾಲದಲ್ಲೂ ನಮಗೆ ಇಂಥದ್ದು ಸಿಗ್ತದೆ. ಹಾಗಾಗಿ ಇಂದಿಗೂ ಸಹ ರಾಮನನ್ನು ಆಕ್ಷೇಪಿಸುವಂಥವರು ಇದ್ದಾರೆ. ಇದಕ್ಕೆ ಕಾರಣ ರಾಮ ಒಂದೇ ಹೇಳಿಬಿಟ್ಟಿದ್ದ, ಅದನ್ನು ನೋಡಲಿಕ್ಕೆ ಹೋಗೋದಿಲ್ಲ, ಅವನನ್ನು ಟೀಕಿಸುವವರು. ಏನು ಹೇಳಿದ ರಾಮ ಅಂತಂದರೆ, ಸೂಕ್ಷ್ಮ ಪರಮ ವಿಜ್ಞೇಯ ಸತಾಂ ಧರ್ಮ ಪ್ಲವಂಗಮ ಹೃದಯಸ್ಥ ಸರ್ವಭೂತಾನಾಂ ಆತ್ಮವೇದ ಶುಭಾಶುಭಂ. ವಾಲಿಗೆ ಸ್ವತಃ ಶ್ರೀರಾಮಚಂದ್ರ ಪ್ರಭು ಹೇಳಿದಂಥ ಉತ್ತರ ಏನು ಅಂತಂದರೆ, ಈ ಧರ್ಮ ಸೂಕ್ಷ್ಮ ಅನ್ನೋದುಂಟಲ್ಲ, ಅದು ನಾವು ಧರ್ಮ ಸೂಕ್ಷ್ಮ ಅಂತ ಅಲ್ಲೇ ಹೇಳಿಬಿಡ್ತೇವೆ, ಅದು ಅತ್ಯಂತ ಸೂಕ್ಷ್ಮ. ಅದು ಹಾಗಾಗಿ 100ಕ್ಕೆ 99ರಷ್ಟು ಜನರಿಗೆ ಅದು ಮೇಲ್ನೋಟಕ್ಕೆ ಅರ್ಥವಾಗುವುದಿಲ್ಲ. ಹಾಗಾಗಿ ಹೃದಯಸ್ಥ ಸರ್ವಭೂತಾನಾಂ ಆತ್ಮ ವೇದ ಶುಭಾಶುಭಂ. ಆದರೆ ನಮ್ಮ ಒಳಗಡೆ ಒಂದು ಅಂತಃಸಾಕ್ಷಿ ಅಂತ ಇದೆಯಲ್ಲ, ಆ ಚೈತನ್ಯ, ಅದಕ್ಕೆ ಗೊತ್ತಾಗುತ್ತೆ, ಓ ಇದು ಸರಿ, ಇದು ತಪ್ಪು ಅಂತ. ನಾವು ಬಹಳ ಹಿಂದೆ ಹೋದ್ಬೇಡ, ನಮಗೇನೇ ಕೆಲವು ಸಲ ಏನಾಗುತ್ತೆ ಕೇಳಿದರೆ ನಾನು ಮಾಡಿದ್ದು ಸರಿ ಅಲ್ಲ ಅಂತ ಗೊತ್ತಿರ್ತದೆ, ಆದರೆ ಬಾಯಿ ಏನು ವಾದ ಮಾಡುತ್ತೆ, ನಾನು ಮಾಡಿದ್ದು ಸರಿ ಅಂತಲೇ ಹೇಳ್ತಾರೆ. ಓ ಇಲ್ಲಿಂದ ಇಲ್ಲಿಗೆ ಬರೋಷ್ಟೊತ್ತು ಇಷ್ಟು ಬದಲಾವಣೆ ಆಗಿಬಿಡ್ತೇವೆ ನೋಡಿ. ಒಬ್ಬ ಒಂದು ಗ್ರೇಣಿ ಇರ್ಬೋದು ಅಷ್ಟೇ, ಇಲ್ಲಿ ಗೊತ್ತಾಗತ್ತೆ. ಆದರೆ ಇಲ್ಲಿ ಹೇಳಬೇಕಿದ್ರೆ ನಾವೇನು ಮಾಡ್ತೇವೆ, ನಮ್ಮದಾದಂತಹ ಆ ರಜೋಗುಣ ತಮೋಗುಣಗಳನ್ನು ಸೇರಿಸಿ ಅದಕ್ಕೊಂದು ಅಡ್ಡ ವ್ಯಾಖ್ಯಾನ ಮಾಡ್ತೇವೆ. ಯಾಕೆ ಹೀಗಾಗುತ್ತೆ ಅಂದರೆ, ರಾಮ ಹೇಳಿದ ಅದು ಪರಮ ದುರ್ವಿಜ್ಞೇಯವಾದಂಥದ್ದಪ್ಪ. ಬಹಳಷ್ಟು ಜನರಿಗೆ ಅದು ಸ್ಪಷ್ಟ ಆಗೋದಿಲ್ಲ. ಅದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ, ಹಾಗೆ ಮಾಡಿಕೊಳ್ಳುವ ವ್ಯಕ್ತಿಗೆ ಬಲವಾದ ಸಂಸ್ಕಾರ ಇರಬೇಕು ಅಂತ. ಹಾಗಾಗಿ
ಮುಂದೆ ನನಗೆ ಗೊತ್ತು ನೀನು ಒಪ್ಪಿದರೂ ನಿನ್ನ ಬಾಲಂಗೋಟಿಗಳಿರ್ತಾರಲ್ಲ ಅವರು ಇದನ್ನು ಒಪ್ಪೋದಿಲ್ಲ ಅಂತ ಅಂದೇ ರಾಮ ಹೇಳಿಬಿಟ್ಟ. ಯಾಕೆಂದ್ರೆ ರಾಮ ಹೇಳಿದ ಅಂದರೆ ಅದು ತ್ರಿಕಾಲ ಸತ್ಯವಾದ ಮಾತನ್ನೇ ಹೇಳ್ತಾನೆ ಅವನಿಗೆ. ಹಾಗಾಗಿ ಅದು ಇಂದಿಗೂ ಸಹ ಅವನನ್ನು ಟೀಕಿಸುವಂಥ ಒಂದು ಸಂತತಿ, ಒಂದು ಪರಂಪರೆ ಬದುಕೊಂಡಿದೆ. ಇರಲಿ, ಆದರೆ ರಾಮ ಏನು ಹೇಳಿದ ಅದಕ್ಕೆ ವಾಲಿ ಹೇಗೆ ಒಪ್ಪಿಕೊಂಡ ಅನ್ನೋದನ್ನು ನಾವು ಎಷ್ಟು ಸಾಧ್ಯವೋ ಅಷ್ಟು ನೋಡೋಣ. ವಾಲಿಯೇ ಅಂದರೆ ವಾಲಿಯ ಎದೆಗೆ ಬಾಣವನ್ನು ಹೊಡೆದಿದ್ದಾನೆ. ಆ ಬಾಣವನ್ನು ಹೊಡೆದು ಅವನನ್ನು ಸಾಯಿಸಲಿಲ್ಲ. ಆಮೇಲೆ ಅವನು ಪೂರ್ತಿ ಎಳ್ಳಿಕ್ಕೂ ಆಗಬಾರದು. ಒಂದು ರೀತಿಯಲ್ಲಿ ಅವನ ಅರ್ಧ ಶಕ್ತಿಯನ್ನು ರಾಮ ಅಪಹರಿಸಿಬಿಟ್ಟಿದ್ದಾನೆ. ವಾಲಿ ಅಲ್ಲಿ ಮಲಗಿದ್ದಾನೆ. ಆಗ ರಾಮ ನೇರವಾಗಿ ಅವನ ಎದುರಿಗೆ ಬರ್ತಾನೆ. ಅಲ್ಲಿವರೆಗೆ ರಾಮ ಅವನ ಎದುರಿಗೆ ಬಂದಿಲ್ಲ. ಯಾಕೆ ಅನ್ನೋದು ಆಮೇಲೆ. ಅದು ಕಾಡಾಗಿತ್ತು, ಹಾಗಾಗಿ ರಾಮ ಆಚೆ ಕಡೆ ನಿಂತು ಬಾಣ ಬಿಟ್ಟಿದ್ದಾನೆ. ಅದು ವಾಲಿಗೆ ಕಂಡಿರಲಿಲ್ಲ. ಅದನ್ನಿಟ್ಕೊಂಡು ಇವತ್ತು ಜನ ಹೇಳ್ತಾರೆ ರಾಮ ಮರೆಯಲ್ಲಿ ನಿಂತು ಹೊಡೆದಿದ್ದಾನೆ ಅಂತ. ಮರೆಯಲ್ಲಿ ನಿಂತು ಹೊಡೆದಿದ್ದಾನೆ ಅದನ್ನು ವಾಲಿ ಕಂಠತ ಹೇಳಲಿಲ್ಲ, ಅವನೇ ಹೇಳಿದ್ಮೇಲೆ ಇವರೇನು ಹೇಳೋದು ಅಲ್ವಾ? ಎಸ್, ಹಾಗಾಗಿ ನೋಡೋಣ ಮುಂದೆ ಏನಾಗುತ್ತೆ ಅಂತ. ಆಗ ಬಂದಾಗ ವಾಲಿ ಪ್ರಧಾನವಾಗಿ ಒಂದು 5 ಪ್ರಶ್ನೆಯನ್ನು, ನೀನು ಮಾಡಿದ್ದು ತಪ್ಪು ಎನ್ನುವ ಹಾಗೆ ಒಂದು 5 ಪ್ರಶ್ನೆಯನ್ನು ವಾಲಿ ರಾಮನ ಮುಂದೆ ಇರಿಸಿದ್ದಾನೆ. ಆ 5 ಪ್ರಶ್ನೆಗಳಿಗೂ ರಾಮ ಸುದೀರ್ಘವಾಗಿ ಉತ್ತರವನ್ನು ಹೇಳಿದ್ದಾನೆ. ಏನು ಸಂಶಯ ಅಂತಂದರೆ, ಮೊದಲನೆಯ ಸಂಶಯ, ರಾಮ ಅವನ ಅಧಿಕಾರ ವ್ಯಾಪ್ತಿಯ ಭೂಮಿಯ ಒಳಗೆ ಬರದೇ ಇರುವಂತಹ ಈ ಕಿಷ್ಕಿಂಧೆಯ ವಾಲಿಯನ್ನು ಸಂಹರಿಸಿದ್ದು ತಪ್ಪು. ಕಿಷ್ಕಿಂಧೆ ಎಲ್ಲಿದೆ? ಅಯೋಧ್ಯೆಗಿಂತ ಹೊರಗಿದೆ. ಇವರ ಆಡಳಿತದ ಒಂದು ವ್ಯಾಪ್ತಿ ಎಲ್ಲಿವರೆಗುಂಟು ಅಂದರೆ ಅದು ಅಯೋಧ್ಯೆ, ಕೋಸಲ ದೇಶಕ್ಕೆ ಸೀಮಿತ. ಹಾಗಾಗಿ ಆ ದೇಶಕ್ಕಿಂತ ಹೊರಕ್ಕೆ ಬಂದು ರಾಮ ವಾಲಿಯನ್ನು ಕೊಂದಿದ್ದು, ಅಂದರೆ ತನ್ನನ್ನು ಕೊಂದಿದ್ದು ತಪ್ಪು ಅಂತ ವಾಲಿ ಆಕ್ಷೇಪಿಸಿದ್ದಾನೆ. ಅಂದರೆ ನಾನು ನಿನ್ನ ಅಧಿಕಾರ ವ್ಯಾಪ್ತಿಯ ಒಳಗೆ, ಈ ಭೂಮಂಡಲದ ಒಳಗೆ, ನಿನ್ನ ಅಧಿಕಾರ ವ್ಯಾಪ್ತಿಯ ಭೂಮಂಡಲದ ಒಳಗೆ ಬರದೇ ಇರುವವನು. ಹಾಗಾಗಿ ನನ್ನನ್ನು ನೀನು ಈ ಸ್ಥಿತಿಗೆ ತಂದಿದ್ದು ತಪ್ಪು. ಇದು ಮೊದಲನೇ ಆಕ್ಷೇಪ. ಪ್ರಶ್ನೆ ಮೊದಲು ಹೇಳ್ಬಿಡ್ತೇನೆ, ನೆನಪಿಟ್ಕೊಳ್ಬೇಕು ನೀವು. ಏನ್ರಿ ಹೋಮ್ವರ್ಕ್ ಕೊಡ್ತಾ ಇದ್ದೀರಾ ಅಂತ ಕೇಳಬೇಡಿ. ಹೋಮ್ವರ್ಕ್ ಅಲ್ಲ, ನಮಗೆ ಬೇಕು ಇದು. ಅದಾದಮೇಲೆ ಎರಡನೇದೇನು ಅಂದರೆ, ನಾನು ಬೇರೆಯವರೊಂದಿಗೆ ಯುದ್ಧ ಮಾಡ್ತಾ ಇದ್ದಾಗ ನೀನು ನನ್ನ ಮೇಲೆ ಬಾಣ ಬಿಟ್ಟಿದ್ದು ತಪ್ಪು. ಇದನ್ನೇನುತ್ತಾರೆ? ಪರಾಂಗುಖ ಯುದ್ಧ ಅಂತ ಕರೀತಾರೆ. ಅಂದರೆ ಒಬ್ಬ ವ್ಯಕ್ತಿ ಇನ್ನೊಬ್ಬರ ಜೊತೆಗೆ ಯುದ್ಧ ಮಾಡ್ತಾ ಇದ್ದಾಗ ಆ ವ್ಯಕ್ತಿಗೆ ಗೊತ್ತಾಗದೇ ಇರೋ ಹಾಗೆ ಬಾಣ ಬಿಡೋದುಂಟಲ್ಲ, ಇದು ಪರಾಂಗುಖ ಯುದ್ಧ ಅಂತ. ಹಾಗಾಗಿ ನಾನು ಅವನ ಜೊತೆಗೆ ಯುದ್ಧ ಮಾಡಬೇಕಿದ್ರೆ ನೀನು ನನಗೆ ಬಾಣ ಹೊಡೆದದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ಎರಡನೇ ಪ್ರಶ್ನೆ. ಮತ್ತು ಮೂರನೇದು, ರಾಮನಿಗೆ ನಾನು ಈವರೆಗೆ ಯಾವುದೇ ರೀತಿಯ ಅಹಿತವನ್ನು ಮಾಡಲಿಲ್ಲ, ಕೆಡುಕನ್ನು ಮಾಡಲಿಲ್ಲ. ಏನೂ ಕೆಡುಕನ್ನು ಮಾಡದೇನಂಥ ನನಗೆ ರಾಮ ಈ ರೀತಿಯಾಗಿ ಬಾಣ ಬಿಟ್ಟು ಸಾಯುವ ಸ್ಥಿತಿಗೆ ತಂದು ಇರಿಸಿದ್ದು ಅದು ಮೂರನೆಯ ತಪ್ಪು. ಅಷ್ಟು ಸರಿಯಾಗಿದೆ ಅಲ್ವಾ? ಎಸ್, ನೋಡೋಣ ಆಮೇಲೆ. ನಾಲ್ಕನೇದು, ಸೀತಾ ಪ್ರಾಪ್ತಿಗಾಗಿ ನೀನು ಸುಗ್ರೀವನ ಜೊತೆಗೆ ಸಖ್ಯವನ್ನು ಬೆಳೆಸ್ತಾ ಇದ್ದೀಯ ಅಂತ ಕೇಳಿದ್ದೇನೆ ನಾನು. ಆ ಕೆಲಸವನ್ನು ನನಗೆ ಏನಾದರೂ ನೀನು ವಹಿಸಿದ್ದಿದ್ದರೆ ಒಂದೇ ದಿನದೊಳಗೆ ಸೀತೆಯನ್ನು ನಾನು ಏನು ಮಾಡ್ತಿದ್ದೆ? ನಿನಗೆ ತಂದು ಕೊಡ್ತಿದ್ದೆ. ಆದ್ದರಿಂದ ಅಂತಹ ದುರ್ಬಲನನ್ನು ಸಂರಕ್ಷಿಸುವುದಕ್ಕೋಸ್ಕರ ಅತ್ಯಂತ ಬಲಿಷ್ಠನಾದ ನನಗ್ಯಾಕೆ ಈ ಪರಿಸ್ಥಿತಿಯನ್ನು ತಂದು ಇರಿಸಿದೆ? ಇದೆಷ್ಟನೇದಿದು? ಇದು ನಾಲ್ಕನೇದು. ಅದಾದ ಮೇಲೆ ಮತ್ತೆ ರಾಮ ಮರೆಯಲ್ಲಿ ನಿಂತು ಹೊಡೆದಿದ್ದು ಸರಿಯಾ? ನೇರ ಶಬ್ದ ಇಲ್ಲ ಅಲ್ಲಿ, ಆದರೆ ಇವತ್ತಿನ ಜನರಿಗೋಸ್ಕರ ನಾನು ಈ ಪ್ರಶ್ನೆಯನ್ನು ಎತ್ತುಕೊಂಡಿದ್ದೇನೆ. ಇಷ್ಟು 5 ಪ್ರಶ್ನೆಗಳಿಗೆ ನಾವು ಉತ್ತರ ನೋಡಬೇಕು. ಇದೆಷ್ಟನ್ನು
ವಾಲಿ ನೇರವಾಗಿ ಎತ್ತಿದ್ದಾನೆ. ಈ ಪ್ರಶ್ನೆಗಳಿಗೆ ನಾವು ಉತ್ತರವನ್ನು ಕಂಡುಕೊಳ್ಬೇಕು. ಮೊದಲನೇ ಪ್ರಶ್ನೆ ಏನು ಅಂತಂದರೆ, ಶ್ರೀರಾಮ ತನ್ನ ಅಧಿಕಾರ ವ್ಯಾಪ್ತಿಗಿಂತ ಹೊರತಾದಂತಹ ಪ್ರದೇಶದಲ್ಲಿ ಇರುವಂತಹ ವಾಲಿಯನ್ನು ಕೊಂದಿದ್ದು ಅಥವಾ ಸಾಯುವ ಸ್ಥಿತಿಗೆ ತಂದಿಟ್ಟಿದ್ದು ತಪ್ಪು. ಈ ಪ್ರಶ್ನೆಗೆ ನಾವು ಮೊದಲು ಉತ್ತರ ಮಾಡಿಕೊಳ್ಬೇಕು. ಇದು ಅವನ ಅಧಿಕಾರ ವ್ಯಾಪ್ತಿಗೆ ಬರುವಂತಹದ್ದೋ ಅಥವಾ ಅಲ್ಲದೇ ಇರುವಂತಹದ್ದೋ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಮೊದಲನೇ ಪ್ರಶ್ನೆಗೆ ಏನು ಅಂದರೆ, ರಾಮ ಹೇಳ್ತಾನೆ, ಇದನ್ನೆಲ್ಲ ನಾವು ನೆನಪಿಟ್ಕೊಳ್ಬೇಕು. ಇದಕ್ಕೆ ರಾಮಾಯಣದಲ್ಲಿ ನಮಗೆ ನೇರವಾಗಿ 3 ಉತ್ತರ ಸಿಗತ್ತೆ. 4ನೇ ಉತ್ತರ ಕಾಳಿದಾಸನ ಕೃತಿಯಿಂದ ಪಡೆದುಕೊಳ್ಳೋಕ್ಕಾಗುತ್ತೆ. ಹಾಗಾಗಿ 4 ಉತ್ತರ ಉಂಟು ಈ ಆಕ್ಷೇಪಕ್ಕೆ. ಅಂದರೆ ಇನ್ನೊಮ್ಮೆ ಹೇಳ್ತೇನೆ, ರಾಮ ತನ್ನ ಅಧಿಕಾರ ವ್ಯಾಪ್ತಿಗೆ ಬರದೇ ಇರುವಂತಹ ಭೂಪ್ರದೇಶದಲ್ಲಿರುವಂತಹ ವಾಲಿಯನ್ನು ಕೊಂದಿದ್ದು ತಪ್ಪು ಅಂತ. ಅದಕ್ಕೆ ರಾಮ ಹೇಳ್ತಾನೆ, ಇಕ್ಷ್ವಾಕೂಣಾಮಿಯಂ ಭೂಮಿ ಸಶೈಲವನ ಕಾನನ ಮೃಗಪಕ್ಷಿ ಮನುಷ್ಯಾಣಂ ನಿಗ್ರಹಾನುಗ್ರಹೇಶ್ವಪಿ. ವಾಲಿ, ಸ್ವಲ್ಪ ಅರೆ ಮರವು ಶುರುವಾಗಿದೆ ಅಂತ ಕಾಣುತ್ತೆ ನನಗೆ. ಇಕ್ಷ್ವಾಕು ವಂಶದ ಅರಸರ ಈ ವ್ಯಾಪ್ತಿ ಎಲ್ಲಿಯವರೆಗೆ ಅಂದರೆ, ಇಯಂ ಭೂಮಿ, ಹಿಮಾಲಯದಿಂದ ಹಿಡಿದು ಸಮುದ್ರದವರೆಗೆ ಇರುವಂಥ ಈ ಅಖಂಡ ಭೂಮಿ ಯಾವ್ಯಾವುದು? ಸಶೈಲ ವನ ಕಾನನ. ಪರ್ವತಗಳಿರ್ಬೋದು, ಅಥವಾ ಅದು ಕಾಡಾಗಿರ್ಬೋದು, ಅಥವಾ ನದಿ ಗುಹೆಗಳಿರ್ಬೋದು, ಅಥವಾ ಇಲ್ಲಿನಂತಹ ಮೃಗ ಪಕ್ಷಿಗಳಿರ್ಬೋದು. ಇವುಗಳೆಲ್ಲದರ ನಿಗ್ರಹ ಮತ್ತು ಅನುಗ್ರಹವನ್ನು ಮಾಡುವಂತಹ ಅಧಿಕಾರ ಯಾರಿಗುಂಟು? ಇಕ್ಷ್ವಾಕು ವಂಶದವರಿಗೆ ಉಂಟು. ವಾಲಿಯ ಮೊದಲನೇ ಪ್ರಶ್ನೆ 20 ಭಾಗ ಸತ್ಯ ಹೋಯ್ತು, 25 ಭಾಗ ಹೋಯ್ತು. ಆಯಿತಾ? ಅಷ್ಟೇ ಅಲ್ಲ, ಆತ ಮುಂದುವರೆದು ಹೇಳ್ತಾನೆ, ನಿನಗೆ ಗೊತ್ತಿರಬೇಕು ಅಂದರೆ ಇಡೀ ಭೂಮಂಡಲ ಯಾರಿಗೆ ಸೇರಿದ್ದು? ಇಕ್ಷ್ವಾಕು ವಂಶದವರಿಗೆ ಸೇರಿದ್ದು. ನಾನು ಎಲ್ಲಿಂದ ಬಂದವನು? ಇಕ್ಷ್ವಾಕು ವಂಶದ ಅರಸ, ರಾಜ. ಅಲ್ಲ, ಪಟ್ಟಾಭಿಷೇಕ ಆಗಲಿಲ್ವಲ್ಲ ಅಂತಂದರೆ ಮುಂದೆ ಹೇಳ್ತೇನೆ. ಅದಕ್ಕೆ ಅವನು ಇಕ್ಷ್ವಾಕು ವಂಶದ ರಾಜ. ಆಯಿತು. ಎರಡನೇದು, ನಿನಗೆ ಗೊತ್ತಿರಬೇಕು, ನನ್ನ ತಮ್ಮ ಭರತ ಚಿತ್ರಕೂಟಕ್ಕೆ ಬಂದಿದ್ದ. ಹಾಗೆ ಬಂದವನು ನನ್ನನ್ನು ಕರ್ಕೊಂಡು ಹೋಗಬೇಕು ಅಂತ ತುಂಬ ಪ್ರಯತ್ನಿಸಿದ. ಆಮೇಲೆ ನಮ್ಮಿಬ್ಬರಲ್ಲಿ ಒಂದು ಒಪ್ಪಂದ ಆಯಿತು. ಏನು ಒಪ್ಪಂದ ಆಯಿತು ಅಂತಂದರೆ, ತ್ವಂ ರಾಜ ಭರತ ಭವ ಸ್ವಯಂ ನರಾಣಾಂ, ತ್ವಂ ರಾಜ ಭವ ಭರತ ಸ್ವಯಂ ನರಾಣಾಂ, ನೀನು ಅಯೋಧ್ಯೆಗೆ ಹೋಗಿ ಈ ಮಾನವ ಜನಾಂಗಕ್ಕೆ ರಾಜನಾಗು. ವನ್ಯಾನಾಂ ಅಹಮಸ್ಮಿ ರಾಜರಾಣ ಮೃಗಾಣಾಂ, ನಾನು ವನ್ಯಾನಾಂ ಕಾಡಿನಲ್ಲಿರುವಂತಹ ಎಲ್ಲ ಮೃಗ ಪಕ್ಷಿಗಳಿಗೆ ಅಥವಾ ಮೃಗದಂತೆ ಇರುವಂತಹ ವಾನರರಿಗೆ ನಾನೇನು ರಾಜರಾಟ್, ನಾನು ರಾಜ. ಇದ್ರ ಬಗ್ಗೆ ಸಂಶಯ ಪಡಬೇಡ ನೀನು. ಗಚ್ಚತ್ವಂ ಪುರವರ ಮಧ್ಯ ಸಂಪ್ರಹೃಷ್ಟ. ಹಾಗಾಗಿ ನಿನ್ನ ಅಣ್ಣ ರಾಜನಾಗಲಿಲ್ಲ ಅಂತ ನೀನು ಬೇಸರ ಮಾಡಬೇಡ. 14 ವರ್ಷ ನೀನು ನಗರದಲ್ಲಿರುವ ಜನರಿಗೆ ರಾಜ. ನಾನು ರಾಮ 14 ವರ್ಷ ಯಾರಿಗೆ ರಾಜ? ಕಾಡಿನಲ್ಲಿರುವಂಥ ಈ ಜನಾಂಗದವರಿಗೆ ನಾನು ರಾಜ. ಸಮಾಧಾನ ಆಯ್ತು ನನಗೆ, ನಿನ್ನಣ್ಣ ರಾಜನಾದ ಅಂತ? ಆಗಲಿ ಅಣ್ಣ ಅಂತ ಹೇಳಿದ. ಅಂದರೆ ಅವರಿಬ್ಬರೂ ಸೇರಿ ಅಲ್ಲಿ ಒಂದು ಒಪ್ಪಂದ ಮಾಡಿಕೊಂಡ್ರು. 14 ವರ್ಷ ಈ ಜನಾಂಗಕ್ಕೆ, ಮಾನವ ಜನಾಂಗಕ್ಕೆ ಒಡೆಯ ಭರತ, ಅದಾದಮೇಲೆ ಕಾಡಿನ ಜನಾಂಗದವರಿಗೆ ರಾಮ ಒಡೆಯ. ಇಷ್ಟಾದ ಮೇಲೆ ಒಂದು ಧನುಷ್ಠೇಂಕಾರ ಆಗಿದೆ ಅಲ್ಲಿ. ಆ ಠೇಂಕಾರ ಯಾಕೆ ಅಂದರೆ, ಇಲ್ಲಿರುವಂತಹ ಎಲ್ಲರಿಗೂ ಸಹ ಈ ಸುದ್ದಿ ಮುಟ್ಟಬೇಕು ಅಂತ. ವಾಲಿ, ಈ ಸುದ್ದಿ ನಿನಗೆ ಬಂದು ಮುಟ್ಟಲಿಲ್ವಾ? ಮೃಗ ಪಕ್ಷಿಗಳಿಗೆ ಎಲ್ಲರಿಗೂ ಗೊತ್ತು, ನಿನಗೆ ಗೊತ್ತಿಲ್ವಾ? 14 ವರ್ಷ ಈ ಅಖಂಡ ಭೂಮಂಡಲಕ್ಕೆ, ಸಮುದ್ರ ಪರ್ಯಂತವಾದಂಥ ಭೂಪ್ರದೇಶಕ್ಕೆ ಯಾರು ರಾಜ?
ರಾಮ ಬರೇ ರಾಜ ಅಲ್ಲ, ರಾಜರಾಟ್ ಅಂತಾನೆ ಅವನಲ್ಲಿ. ರಾಜರಾಟ್ ಅಂದರೆ ಸಾರ್ವಭೌಮ. ಹಿ ವಾಸ್ ಆನ್ ಎಂಪರರ್, ಚಕ್ರವರ್ತಿ. ನಾನು ಯಾಕೆ ಮಧ್ಯದಲ್ಲಿ ಇಂಗ್ಲೀಷ್ ಶಬ್ದ ಹೇಳ್ತೇನೆ ಅಂತ ಹೇಳ್ಬಿಡ್ತೇನೆ. ನಮ್ಮಲ್ಲಿ ಕೆಲವು ಜನರಿಗೆ ಶುದ್ಧ ಸಂಸ್ಕೃತ ಶಬ್ದ ಹೇಳಿದರೆ ಅರ್ಥನೇ ಆಗುವುದಿಲ್ಲ. ಹಾಗಾಗಿ ಮಧ್ಯೆ ಮಧ್ಯೆ ಪಾನೀಯಂ ಸಮರ್ಪಯಾಮಿ ಅಂತ ಹೇಳುವ ಹಾಗೆ ಅವ್ರಿಗೆ ಪರಿಚಯ ಇರುವ ಭಾಷೆಯಲ್ಲಿ ಹೇಳಬೇಕಲ್ಲ. ಯಾಕಂದರೆ ಅದೊಂದು ಜವಾಬ್ದಾರಿ ನಮಗೆ. ಏನಕ್ಕೇನ ಪ್ರಕಾರೇಣ ವಿಷಯವನ್ನು ಅರ್ಥ ಮಾಡಿಸಬೇಕು ಅನ್ನೋದಕ್ಕೋಸ್ಕರ. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಒಪ್ಪಂದ ಆದಮೇಲೆ ಗಚ್ಚತ್ವಂ ಪುರವರ ಮಧ್ಯ ಸಂಪ್ರಹೃಷ್ಟ. ರಾಮ ಹೇಳಿದ ಮಾತು, ನೀನು ನಿಶ್ಚಿಂತೆಯಿಂದ ಅಯೋಧ್ಯ ನಗರವನ್ನು ಪ್ರವೇಶ ಮಾಡು. ಮತ್ತೆ ಸಂಹೃಷ್ಟಸ್ತ್ವಹಮಪಿ ದಂಡಕಾನ್ ಪ್ರವೇಕ್ಷೆ. ನಾನು ಸಹ ನೀನೆಷ್ಟು ಸಂತೋಷವಾಗಿ ಅಯೋಧ್ಯೆಗೆ ಹೋಗ್ತೀಯೋ ಅಷ್ಟೇ ಸಂತೋಷವಾಗಿ ನಾನು ಸಹ ಯಾವುದನ್ನು ಪ್ರವೇಶ ಮಾಡ್ತೇನೆ, ದಂಡಕಾರಣ್ಯವನ್ನು ಪ್ರವೇಶ ಮಾಡ್ತೇನೆ. ಅಲ್ಲಿಗೆ 14 ವರ್ಷಗಳ ಕಾಲ ಕಾಡಿನಲ್ಲಿರುವಂಥ ಪ್ರತಿಯೊಂದು ಚಟುವಟಿಕೆಗಳಿಗೂ ಅದನ್ನು ಗಮನಿಸುವವನು, ಸರಿ ಇದ್ದರೆ ಬೆನ್ನು ತಟ್ಟುವವನು, ತಪ್ಪಿದ್ರೆ ಶಿಕ್ಷಿಸುವವನು. ಈ ಎಲ್ಲ ಒಡೆತನ ಯಾರಿಗೆ? ರಾಮನಿಗೆ. ವಾಲಿಯ ಪ್ರಶ್ನೆ, ನಿನ್ನ ಅಧಿಕಾರ ವ್ಯಾಪ್ತಿಗೆ ಬರದೇ ಇರುವಂಥ ಸ್ಥಳದಲ್ಲಿ ನಿಂತು ನೀನು ಈ ತಪ್ಪನ್ನು ಮಾಡಿದ್ದೀಯ ಅಂತ. ಅದಕ್ಕೆ ಉತ್ತರ ಹೇಳ್ತಾನೆ ರಾಮ. ಅದಾದ ಮೇಲೆ ರಾಮಾಯಣದಲ್ಲೇ ಇರುವಂತಹದ್ದು 5ನೇ ಸರ್ಗದ ಮೊದಲ ಶ್ಲೋಕ ಹೇಗಿದೆ ಅಂದರೆ, ಸರ್ವಾಪೂರ್ವಮಯಂ ಯೇಷಾಂ ಆಸೇತ್ ಕೃತ್ಸ್ನಾ ವಸುಂಧರಾ. ವಸುಂಧರಾ ಅಂದರೆ ಭೂಮಿ. ಆ ಭೂಮಿ ಎಲ್ಲಿವರೆಗೆ ಅಂದರೆ ಸರ್ವಾ ವಸುಂಧರಾ, ಇಡೀ ಭೂಮಿ ಇಯಂ ಯೇಷಾಂ ಆಸೀತ್, ಯಾವ ಮನುವಿನಿಂದ ಸ್ಥಾಪಿಸಲ್ಪಟ್ಟಂತಹ ಇಕ್ಷ್ವಾಕು ವಂಶಸ್ಥರಿಗೆ ಹರಿದು ಬಂದಿತ್ತ ಅವರ ಒಡೆತನದಲ್ಲಿ ಇರುವುದು. ಅದಕ್ಕೆ ದಶರಥ ರಾಜ ಆವಾಗ ಅಂತ. ಆಮೇಲೆ ಅದೇ ಹರಿದು ಬಂತು ಮುಂದಕ್ಕೆ. ಹಾಗಾಗಿ ಎಲ್ಲಿವರೆಗೆ ಅಂದರೆ ಕೃತ್ಸ್ನಾ ವಸುಂಧರಾ. ಕೃತ್ಸ್ನ ಅಂದರೆ ಪೂರ್ತಿ ಅಂತ ಅರ್ಥ. 1 ಇಂಚು ಬೇರೆಯವರಿಗೆ ಅದರ ಅಧಿಕಾರ ವ್ಯಾಪ್ತಿ ಇಲ್ಲ. ಹಾಗೆ ಇವರೆಲ್ಲ ಇದ್ರಲ್ಲ, ಇವರೆಲ್ಲ ಮಧ್ಯೆ ಮಧ್ಯೆ ಒಂದು ರೀತಿಯಲ್ಲಿ ಅವರ ಅನುಗ್ರಹ ದೃಷ್ಟಿಯಿಂದ ಇದ್ದವರು ಅಷ್ಟೇನೆ. ಹಾಗಾಗಿ ಇಡೀ ಭೂಮಂಡಲದ ಒಂದು ಆಡಳಿತ ವ್ಯವಸ್ಥೆ, ಅದರ ಸರ್ವಾಧಿಕಾರ ಇದ್ದದ್ದು ಇಕ್ಷ್ವಾಕು ಅರಸರ ಕೈಯಲ್ಲಿ. ವಾಲ್ಮೀಕಿ ಮುನಿಗಳು 3 ಸಲ ಹೇಳ್ತಾರೆ ಇಂಥ ಮಾತನ್ನು. ಇಷ್ಟೆಲ್ಲ ಆದ ಮೇಲೆ ಮತ್ತೆ ಕಾಳಿದಾಸ ಏನು ಹೇಳ್ತಾನೆ ಅಂತಂದರೆ, ಆ ಸಮುದ್ರ ಕ್ಷಿತೀಶಾನಾಂ ಆನಾಕ ರಥವರ್ತ್ಮನಾಂ. ನಾನು ದಶರಥನ ಪಾತ್ರವನ್ನು ತಿಳಿಸುವಾಗ ಒಂದು ಮಾತು ಹೇಳಿದ್ದೆ. ದೇವೇಂದ್ರ ತನಗೆ ಕಷ್ಟ ಬಂದಾಗ ಸ್ವರ್ಗದ ಅಂಚಿಗೆ ಬಂದು ನೋಡಿ ಹೀಗೆ ಇಣುಕಿ ನೋಡ್ತಿದ್ದ. ದಶರಥನಿಗೆ ಸಂದೇಶವನ್ನು ಕಳಿಸಿ ಆದಮೇಲೆ ದಶರಥ ಹೊರಟಿದ್ದಾನೋ ಬರ್ತಾ ಇದ್ದಾನೋ ಇಲ್ವೋ ಅಂತ ಅವನ ಬರುವಿಕೆಗಾಗಿ ಚಡಪಡಿಸ್ತಿದ್ದ ಅಂತ. ಒಂದು ಕ್ಷಣ ವಿಚಾರ ಮಾಡಿ. ದಶರಥ ಹೇಳಿ ಕೇಳಿ ಒಬ್ಬ ರಾಜ, ಒಬ್ಬ ಮನುಷ್ಯ. ಆದರೆ ಇವನ ರಥ ಎಲ್ಲಿ ಹೋಗ್ತಿತ್ತು? ದೇವಲೋಕಕ್ಕೆ ಹೋಗ್ತಿತ್ತು. ಇದನ್ನು ಕಾಳಿದಾಸ ಹೇಳ್ತಾನೆ, ಆ ಸಮುದ್ರ ಕ್ಷಿತೀಶಾನ ಅಂದರೆ ಹಿಮಾಲಯದಿಂದ ಹಿಡಿದು ಸಮುದ್ರದವರೆಗಿನ ಎಲ್ಲ ರಾಜರಿಗೂ ಸಹ ಇವರೇ ಸಮ್ರಾಟ್ ಆಗಿದ್ದರು. 1. 2ನೇದು ಆನಾಕ ರಥವರ್ತ್ಮನ. ಅವರ ರಥಕ್ಕೆ ಎಲ್ಲಿವರೆಗೆ ಚಲನೆಯ ಶಕ್ತಿ ಇತ್ತುಗಳು? ದೇವಲೋಕದವರೆಗೆ. ತಪ್ಪು ತಿಳ್ಕೊಳ್ಬೇಡಿ, ಇವತ್ತಿನ ಭಾಷೆಯಲ್ಲಿ ಹೇಳಬೇಕು ಅಂದರೆ ಅವರ ರಥವನ್ನು ಯಾರೂ ತಡೀತಾ ಇರಲಿಲ್ಲ. RTO ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ ಇಲ್ಲ. ಅದಾದಮೇಲೆ ಮತ್ತೆ ಪುನಃ ಈ ಸುಂಕ ವಸೂಲಿ ಮಾಡುವ ಕಟ್ಟೆ ಮೊದಲೇ ಇಲ್ಲ. ಅಂದರೆ ಅವರ ಆ ರಥದ ಗಮನಕ್ಕೆ ಮುಕ್ತದ್ವಾರ. ಎಲ್ಲಿಗೆ ಹೋಗೋದಕ್ಕೆ? ದೇವಲೋಕಕ್ಕೆ ಹೋಗೋದಕ್ಕೆ. ಈಗ ಲೆಕ್ಕ ಹಾಕಿ ನೀವು, ಅಲ್ಲಿ ಹೋಗೋದಕ್ಕೇ ಇವರಿಗಿಷ್ಟು ಸಾಮರ್ಥ್ಯ, ಇಷ್ಟು ಅವಕಾಶ ಉಂಟು ಅಂತಾದರೆ ಈ ಭೂಮಂಡಲದ ವ್ಯಾಪ್ತಿ ಅವರಿಗೆ ಸೇರಿದ್ದು ಅಂತ ಮತ್ತೆ ಹೇಳಿದರೆ ಅದು ಪುನರುಕ್ತಿ ದೋಷ. ಅಂತಹ
ಚಕ್ರವರ್ತಿಗಳಾಗಿದ್ದರು ಇಕ್ಷ್ವಾಕು ವಂಶದ ಈ ರಘುವಂಶದವರು. ಇದ್ಯಾವುದು ವಾಲಿಗೆ ಗೊತ್ತಿಲ್ಲ ಅಂತಲ್ಲ, ಅವನಿಗಷ್ಟೂ ಗೊತ್ತಿತ್ತು. ಆದರೆ ಏನಾಗಿದೆ, ಅವನು ಕಾಮಾಂಧನಾಗಿ ಇದೆಲ್ಲವನ್ನೂ ಸಹ ಮರೆತಿದ್ದ. ರಾಮ ಅವನಿಗೆ ಇದೆಲ್ಲವನ್ನು ಹೇಳಿ ನೆನಪಿಸ್ತಾನೆ. ಇದನ್ನು ಹೇಳಿ ಆದಮೇಲೆ, ಈ ಉತ್ತರ ಕೊಟ್ಟಾದಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ವಾಲಿ ತನ್ನ ತುಟಿಯನ್ನು ಬಿಚ್ಚಲಿಲ್ಲ. 4 ಉತ್ತರ ಕೇಳಿದ್ದು ಒಂದು ಪ್ರಶ್ನೆ, 4 ಉತ್ತರವನ್ನು ರಾಮ ವಾಲಿಗೆ ಕೊಟ್ಟ. ಅದಾದ ಮೇಲೆ 2ನೆಯ ಪ್ರಶ್ನೆ ಕೇಳಿದ್ದವನು, ನಾನು ಬೇರೆಯವರೊಂದಿಗೆ ಕಾದಾಡ್ತಾ ಇರುವಾಗ ನೀನು ಹೊಡೆದದ್ದು ಸರಿಯೋ? ಇದನ್ನು ಪರಾಂಗುಖ ಯುದ್ಧ ಅಂತ ಶಾಸ್ತ್ರದ ಪರಿಭಾಷೆಯಲ್ಲಿ ನೇರವಾಗಿ ಕರೀತಾರೆ. ಅದಕ್ಕೆ ರಾಮ ಹೇಳ್ತಾನೆ, ಇಲ್ಲಿ ಈ ಪರಾಂಗುಖ ಅಂದರೆ ನೀನು ಬೇರೆಯವರ ಜೊತೆಗೆ ಯುದ್ಧ ಮಾಡಬೇಕಿದ್ರೆ ನಾನು ನಿನ್ನನ್ನು ಹೊಡೆದೆ ಎನ್ನುವಂಥ ಪ್ರಶ್ನೆಯೇ ಏಳುವುದಿಲ್ಲ. ರಾಮನ ಉತ್ತರ ಹೇಗಿರುತ್ತೆ ನೋಡಿ. ಯಾಕೆ ಅಂದರೆ, ಒಬ್ಬ ಯುದ್ಧ ಮಾಡ್ತಾ ಇರುವಾಗ ಅವನ ಜೊತೆಗೆ ಯುದ್ಧ ಮಾಡುವವನು ಅವನಿಗೆ ಬಾಣ ಬಿಡಬಾರ್ದು. ನಾನು ನಿನ್ನ ಜೊತೆಗೆ ಏನು ಮಾಡಿಲ್ಲ, ಯುದ್ಧವನ್ನೇ ಮಾಡಲಿಲ್ಲ. ನಿನ್ನ ಪ್ರಶ್ನೆಯೇ ರೂಲ್ಡ್ ಔಟ್, ಸಮೂಲವಾಗಿ ಕಿತ್ತು ಹೋಗಿದೆ ನಿನ್ನ ಪ್ರಶ್ನೆ. ಯಾಕೆ ಹೇಳಿದರೆ, ಮಿಗಿಲಾಗಿ ನಾನು ನಿನಗೆ ದಂಡನೆಯನ್ನು ಕೊಟ್ಟಿದ್ದೇನೆ. ಈಗ ನೀನು ತನ್ನ ತಪ್ಪನ್ನು ತಿದ್ದುಕೊಂಡು ಬದುಕ್ತೇನೆ ಹೇಳು, ನಾನು ನಿನ್ನ ಎಲ್ಲ ತಪ್ಪನ್ನು ಸಹ ನನ್ನ ಕ್ಷಮಾ ಬುಟ್ಟಿಗೆ ಹಾಕ್ಕೊಂಡು ನಿನಗೆ ಬದುಕೋದಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಯುದ್ಧದಲ್ಲಿ ಈ ಅವಕಾಶ ಇರೋದಿಲ್ಲ. ಒಂದು ಸಾಯಿಸಬೇಕು, ಇಲ್ಲ ಬದುಕಬೇಕು ಅಷ್ಟೇ. ಇಲ್ಲ ಹಾಗಲ್ಲ, ನೀನು ಏನೆಲ್ಲ ವಿಚಾರ ಮಾಡು, ನಿನ್ನನ್ನು ಬದುಕಿಸಿ ಕೊಡ್ತೇನೆ. ಅಷ್ಟೇ ಅಲ್ಲ, ನಾನು ನಿನಗೆ ಈ ದಂಡನೆಯನ್ನು, ಶಿಕ್ಷೆಯನ್ನು ಯಾಕೆ ಕೊಟ್ಟಿದ್ದೇನೆ ಗೊತ್ತಾ? ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸಬೇಕು ನಾವು. ರಾಮನ ದೃಷ್ಟಿ ಹೇಗಿತ್ತು ಅನ್ನೋದಕ್ಕೆ ಒಂದು ಪ್ರಶ್ನೆ ಕೇಳ್ತೇನೆ ನಿನ್ನ ಹತ್ರ. ಸುಗ್ರೀವ ನಿನಗೆ ಏನಾಗಬೇಕು? ತಮ್ಮನಾಗಬೇಕು. ವಾಲಿಯ ಉತ್ತರ ಇದು. ತಮ್ಮನ ಹೆಂಡತಿ ನಿನಗೇನಾಗಬೇಕು? ವಾಲಿ ಕಕ್ಕಾಬಿಕ್ಕಿ ಆಗಿರಬೇಕು ಪ್ರಾಯಶಃ. ತಮ್ಮನ ಹೆಂಡತಿ ಶಾಸ್ತ್ರದ ದೃಷ್ಟಿಯಲ್ಲಿ ಅವಳು ಮಗಳಿಗೆ ಸಮಾನ. ಯಾಕೆ ಅಂತಂದರೆ, ಜ್ಯೇಷ್ಠೋ ಭ್ರಾತ ಪಿತುಸ್ಸಮಃ. ಅಣ್ಣ ಯಾರಿಗೆ ಸಮಾನ? ತಂದೆಗೆ ಸಮಾನ. ಅಂದರೆ ಆ ತಂದೆಯ ಸ್ಥಾನದಲ್ಲಿರುವ ಅಣ್ಣನಿಗೆ ತಮ್ಮ ಏನಾಗಬೇಕು? ಮಗ ಅಲ್ವಾ? ಇದನ್ನೇ ಹೇಳಿದ್ದು ರಾಮ. ಧರ್ಮ ಸೂಕ್ಷ್ಮ ಪರಮ ವಿಜ್ಞೇಯ. ಸುಗ್ರೀವನಿಗೆ ತಮ್ಮ ಅನ್ನುವುದು ಲೋಕದ ದೃಷ್ಟಿಯಲ್ಲಿ, ಆದರೆ ಧರ್ಮಶಾಸ್ತ್ರದ ದೃಷ್ಟಿಯಲ್ಲಿ ತಮ್ಮನಾದವನು ಆ ಅಣ್ಣನಿಗೆ ಯಾವುದಕ್ಕೆ ಸಮಾನ? ಮಗನಿಗೆ ಸಮಾನ. ಮಗನ ಹೆಂಡತಿ ನಿನಗೇನಾಗಬೇಕು? ಸೊಸೆ. ಅವನು ಬದುಕಿರುವಾಗಲೇ ನೀನು ಅವಳನ್ನು, ಮುಂದಿನ ಜಾಗವನ್ನು ನೀವು ತುಂಬಿಕೊಳ್ಳಿ, ನಾನು ಹೇಳೋದಿಲ್ಲ ಅಷ್ಟೇ. ಅಲ್ಲಿವರೆಗೆ ಹೇಳ್ತೇನೆ. ಒಂದು ಏನು ಹೇಳಿದಂಗಾಯಿತು, ಒಬ್ಬ ತಂದೆಯ ಸ್ಥಾನದಲ್ಲಿರುವಂಥ ನೀನು ಮಗಳನ್ನೇ ಮುಂದಕ್ಕೆ ನೀವು ಅಂದ್ಕೊಳ್ಳಿ. ನಿನ್ನ ಕಾಮ ಪಿಪಾಸೆಗೆ ಒಂದು ಮಿತಿ ಇಲ್ಲವಾ ಅಂದ. ಧರ್ಮಶಾಸ್ತ್ರ ಹೇಳ್ತದೆ ನೋಡಿ, ಭರ್ತುರು, ಇದು ರಾಮಾಯಣದ ಶ್ಲೋಕ, ಭರ್ತುರು ವರ್ತಸಿ ಭಾರ್ಯಾಯಾಂ ತ್ಯಕ್ತ್ವಾ ಧರ್ಮಂ ಸನಾತನಂ. ತಮ್ಮನ ಹೆಂಡತಿಯಾದಂತಹ ರುಮೆಯಲ್ಲಿ ನೀನು ಧರ್ಮ ಪ್ರಜ್ಞೆಯನ್ನು ಮರೆತು ಅತ್ಯಂತ ನೀಚನಾಗಿ ಪಶು ಪ್ರವೃತ್ತಿಯಿಂದ ವರ್ತಿಸ್ತಾ ಇದ್ದೀಯೇ. ಒಂದು ಅಸ್ಯತ್ವಂ ಧರ್ಮಾಣಸ್ಯ. ಎರಡನೇದಾಗಿ ಹೇಗೆ ಕೇಳಿದರೆ, ಅವನಿನ್ನೂ ಬದುಕಿದ್ದಾನೆ. ಯಾರು? ಸುಗ್ರೀವ. ಅವನು ಬದುಕಿರುವಾಗಲೇ ಮಹಾತ್ಮನಃ, ಸುಗ್ರೀವ ಕೆಟ್ಟವನಲ್ಲ, ಅವನು ಒಳ್ಳೆಯವನೇ. ಮಹಾತ್ಮ ಅಂತ ಶಬ್ದ ರಾಮನ ಬಾಯಿಂದ ಬರುವಂತಹದ್ದು. ರುಮಾಯಾಂ ವರ್ತಸೆ ಕಾಮಾತ್ ಸ್ನುಷಾಯಾಂ ಕಾಮಕರ್ಮ ಕೃತ್. ನಾನು ಹೇಳಬೇಕಾದ ಎಲ್ಲವನ್ನು, ಮೂಲವನ್ನು ನಿಮ್ಮ ಮುಂದೆ ಇರಿಸಿದ್ದೇನೆ. ಆದ್ದರಿಂದ ನೀನು ಮಾಡಿದ್ದು ಸರಿಯೋ ಅಂತ ರಾಮ ಕೇಳಿದ.
ಅಷ್ಟೇ ಅಲ್ಲ, ಇಲ್ಲೆಲ್ಲ ಆ ಧರ್ಮ ಸೂಕ್ಷ್ಮವನ್ನು ರಾಮ ಬಿಡಿಸಿ 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 ಹೇಳ್ತಾ ಹೋಗ್ತಾನೆ. ಧರ್ಮಶಾಸ್ತ್ರ ಹೇಳುತ್ತೆ, ಒಬ್ಬ ವ್ಯಕ್ತಿಗೆ ಯಾರ್ಯಾರು ಮಗಳಿಗೆ ಸಮಾನ ಅಂತಂದರೆ ಇಷ್ಟು ಜನ ನೋಡ್ಕೊಳ್ಳಿ. ಒಂದು ಔರಸೀಂ, ತನ್ನ ರಕ್ತದಿಂದ ಹುಟ್ಟಿದಂಥ ಮಗಳು, ಅವಳು ಮಗಳೇ ಒಂದು. ಅದಾದಮೇಲೆ ಭಗಿನೀಂ, ಅವನಿಗೊಂದು ತಂಗಿ ಇದ್ದರೆ ಆ ತಂಗಿ ಲೋಕದ ದೃಷ್ಟಿಯಲ್ಲಿ ತಂಗಿ, ಆದರೆ ಆತ ಅವಳ ಬಗ್ಗೆ ಏನಂತ ಭಾವಿಸ್ಕೊಳ್ಬೇಕು? ತನ್ನ ಮಗಳು. ಯಾಕೆಂದರೆ ಅಕಸ್ಮಾತ್ ತಂದೆ ಇಲ್ಲದೇ ಇದ್ದರೆ ಅಣ್ಣನೇ ಅವಳು ಧಾರೆ ಎರಿಬೇಕಲ್ವ. ಇವಳಿಗೆ ಆತ ಏನಾಗಬೇಕು? ತಂದೆಯ ಸ್ಥಾನದಲ್ಲಿರ್ತಾನೆ. ಅಂದರೆ ಅವನಿಗೆ ಈಕೆ ಏನಾಗಬೇಕು? ಮಗಳು. ಎರಡು. ಅದಾದಮೇಲೆ ಅನುಜಸ್ಯವಾ ಭಾರ್ಯ, ಅನುಜ ಅಂದ್ರೆ ತಮ್ಮ, ಆ ತಮ್ಮನ ಹೆಂಡತಿ ಏನಾಗಬೇಕು? ಮಗಳಿಗೆ ಸಮಾನ. ಆಯ್ತಾ? ಈ ಮೂವರು ಅವನ ಮಕ್ಕಳು ಇದ್ದ ಹಾಗೇನೆ. ಹಾಗಾಗಿ ಪ್ರಚರೇತ ನರಃ ಕಾಮ ತಸ್ಯ ದಂಡೋ ವಧ ಸ್ಮೃತಃ. ಈ ಮೂವರಲ್ಲಿ ಯಾವಾತ ತನ್ನ ಹದ್ದು ಬಸ್ತನ್ನು ಮೀರಿ ನಡೆದುಕೊಳ್ತಾನೋ, ಇಂದ್ರಿಯ ಚಾಪಲ್ಯಕ್ಕೆ ಒಳಗಾಗ್ತಾನೋ, ಅಂಥವರಿಗೆ ಧರ್ಮಶಾಸ್ತ್ರ ಹೇಳುತ್ತೆ ಅವನಿಗೆ ವಧೆಯೇ ದಂಡ. ಹಾಗಾಗಿ ನಾನು ನನಗೆ ಇವಾಗ ಏನು ಮಾಡಿದ್ದೇನೆ? ಈ ದಂಡನ ರೂಪವಾದಂಥ ವಧೆಯನ್ನು ಕೊಟ್ಟಿದ್ದೇನೆ. ಈಗೇನು ಹೇಳಬೇಕು? ರಾಮ ಇಷ್ಟೆಲ್ಲ ಬಿಡಿಸಿ 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 ಹೇಳ್ತಾ ಇದ್ದರೆ ಧರ್ಮಶಾಸ್ತ್ರ ಓದದೇ ಇರೋವರಿಗೂ ಓದಬೇಕು ಅಂತ ಅನಿಸುತ್ತೆ. ಓ, ಇಷ್ಟೆಲ್ಲ ಸೂಕ್ಷ್ಮ ಉಂಟಾ ಅಂತ. ಆಯಿತು, ಈ ಮೂರು ಪ್ರಶ್ನೆಗಳಿಗೂ ಸಹ ಎರಡನೇ ಪ್ರಶ್ನೆಗೆ 3-4 ರೀತಿಯ ಸಮಾಧಾನವನ್ನು ಕೊಟ್ಟಿದ್ದಾನೆ ರಾಮ. ವಾಲಿ ತಟಸ್ಥನಾಗಿಬಿಟ್ಟ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೆ ಪುನಃ ಬಾಯ ಬಿಟ್ಟಲಿಲ್ಲ. ನಿನ್ನೆ ಹೇಳಿದ್ದೇನೆ, ವಾಲಿಯ ಇಂದ್ರಿಯ ಚಾಪಲ್ಯ ಹೇಗಿತ್ತು, ರಾವಣನಿಗೂ ಅವನಿಗೂ ಆದದ್ದನ್ನು ಹೇಳಿದ್ದೇನೆ. ಮತ್ತು ಮಾಯಾವಿಗೂ ಅವನಿಗೆ ಯುದ್ಧ ಆದದ್ದು ಯಾವ ನಿಮಿತ್ತ ಅನ್ನೋದನ್ನು ಹೇಳಿದ್ದೇನೆ. ತಾರೆಯನ್ನು ಮದುವೆ ಆಗಬೇಕಿದ್ರೆ ಹೇಗೆ ಮದುವೆ ಆದ? ಅದೃಷ್ಟವಶಾತ್ ಅವನ ಕೈ ಅವನು ಆಕೆಯ ಬಲಗೈಯನ್ನು ಹಿಡಿದು ಬಿಟ್ಟಿತ್ತು, ಹಾಗಾಗಿ ಗೆದ್ದ. ಅಲ್ಲದಿದ್ರೆ ಮತ್ತೆ ಅಲ್ಲೊಂದು ಹಣಾಹಣಿ ಯುದ್ಧವೇ ಆಗ್ತಿತ್ತು ಹೀಗೆ ಅಂತ. ಹೀಗೆ ಇಷ್ಟೊಂದು ಇಂದ್ರಿಯ ಲೋಲುಪ, ಕಾಮ ಪಿಪಾಸು ಆಗಿದ್ದ ವಾಲಿ. ಹಾಗಾಗಿ ಇಂಥವನಿಗೆ ರಾಮ ಹೇಳ್ತಾನೆ, ನಾನು ನಿನ್ನ ಜೊತೆ ಯುದ್ಧ ಮಾಡಲಿಲ್ಲಯ್ಯ. ಯುದ್ಧದಲ್ಲಿ ಗೆಲ್ಬೋದು ಗೆಲ್ಲದೇ ಇರ್ಬೋದು, ಈ ಪ್ರಶ್ನೆ ಬರುತ್ತೆ. ಇಲ್ಲಿ ಗೆಲ್ಲೋ ಪ್ರಶ್ನೆ, ಗೆಲ್ಲದೇ ಇರೋ ಪ್ರಶ್ನೆ ಇಲ್ಲ. ನಿನಗೆ ಪನಿಷ್ಮೆಂಟ್ ಈಸ್ ಈಕ್ವಲ್ ಟು ಪನಿಷ್ಮೆಂಟ್, ಶಿಕ್ಷೆ ಅಷ್ಟೇನೆ ಹೀಗಂದ. ಆಯಿತು. ಮತ್ತೆ 3ನೇ ಪ್ರಶ್ನೆ ಎತ್ತಿದ್ನಲ್ಲ ಅವನು, ತನಗೆ ರಾಮನಿಗೆ ಯಾವ ಅಹಿತವನ್ನೂ ಸಹ ಮಾಡದೇ ಇದ್ದಾಗ ವಾಲಿಯ ಬಗ್ಗೆ ರಾಮ ಯಾಕೆ ಈ ರೀತಿಯಾಗಿ ಬಾಣವನ್ನು ಬಿಟ್ಟು ಅವನಿಗೆ ಕೆಡಕನ್ನು ಮಾಡಿದ? ಅಂದರೆ ವಾಲಿ ರಾಮನಿಗೆ ಏನೂ ನೇರವಾಗಿ ಕೆಡಕನ್ನು ಮಾಡಲಿಲ್ಲ. ಹಾಗಾಗಿ ನನಗೆ ನೀನು ಯಾಕೆ ಬಾಣ ಬಿಟ್ಟೆ ಅನ್ನೋದು ವಾಲಿಯ ಪ್ರಶ್ನೆ. ಅದಕ್ಕೆ ಉತ್ತರ ಹೇಳಬೇಕು. ಅಂದರೆ ಇದು ಕೇವಲ ರಾಮನಿಗೆ ಮಾತ್ರ ಮಾಡಿದಂತಹ ಅಹಿತ ಕೆಟ್ಟದ್ದರ ಪ್ರಶ್ನೆಯೇ ಅಲ್ಲ. ಏನು ಅಂತಂದರೆ, ಸೂರ್ಯವಂಶದ ಅರಸರು ಅವರು ಧರ್ಮಪಾಲಕರು. ನೆನ್ಪಿಟ್ಕೊಳ್ಬೇಕು, ಈ ಮಾತಿಗಲ್ಲ, ರಾಮಾಯಣದಲ್ಲುಂಟು ಇದೆಲ್ಲವೂ ಸಹ. ಅವನೇ ಹೇಳ್ತಾನೆ ನೋಡಿ, ಭರತಸ್ತು ಮಹೀಪಾಲಃ. ಈ ಭೂಮಂಡಲವನ್ನು ಆಳ್ತಾ ಇರೋನು ಯಾರು ಈಗ? ಭರತ. ಅವನೇ ಸದ್ಯಕ್ಕೆ ಚಕ್ರವರ್ತಿ. ವಯಂತು ಆದೇಶವರ್ತಿನಃ. ನಾನು ಅಥವಾ ನನ್ನಂತೆ ಇರುವವರು, ನಮ್ಮ ವಂಶದವರು, ಅವನ ಆದೇಶವನ್ನು 14 ವರ್ಷಗಳ ಕಾಲ ನಾವು ಪಾಲಿಸಬೇಕು. ಈ ಆದೇಶ ಕೇಂದ್ರದ ಮೂಲ ಸ್ಥಾನ ಯಾವುದು? ಅಯೋಧ್ಯೆ. ಅಲ್ಲಿ ಈಗ ಯಾರು ಚಕ್ರವರ್ತಿ? ಭರತ. ಆದ್ದರಿಂದ ಅವನ ಆದೇಶವನ್ನು ನಾವು ಪಾಲಿಸಬೇಕು. ತ್ವಂಚ ಧರ್ಮಾತ್ ಅತಿಕ್ರಾಂತಃ. ನೀನು ಇಕ್ಷ್ವಾಕು ವಂಶದ ಅರಸರ ಅಧಿಕಾರ ವ್ಯಾಪ್ತಿಯಲ್ಲಿದ್ದು ಇದೆಲ್ಲ ಗೊತ್ತಿದ್ದು ಸಹ ಧರ್ಮಾತ್ ಅತಿಕ್ರಾಂತ, ಏನು ಧರ್ಮ ಮಾರ್ಗದಿಂದ ಬಹಳ ದೂರ ಹೋಗಿಬಿಟ್ಟಿದ್ದೀಯೇ. ಕಥಂ ಶಕ್ಯಂ ಉಪೇಕ್ಷಿತಂ. ಇಂತಹ ನಿನ್ನನ್ನು ನಾವು ಉಪೇಕ್ಷೆ ಮಾಡೋದಕ್ಕಾಗತ್ತಾ? ಹಾಗಾಗಿ ನಿನಗೆ ನಾನು ಈ ದಂಡನೆ ಕೊಟ್ಟಿದ್ದು ನೀ ನನಗೆ ಹಿತ ಮಾಡಿದ್ದೀಯ ಅಂತಲ್ಲ. ಯಾವುದನ್ನು ಇಕ್ಷ್ವಾಕು ವಂಶದ ಅರಸರು ತಲೆ ಮೇಲೆ ಇಟ್ಟು ಜೋಪಾನವಾಗಿ ಕಾಪಾಡಿಕೊಂಡು ಬಂದಿದ್ರೋ ಅಂಥ ಧರ್ಮದೇವತೆಗೆ ನೀನು ಅನ್ಯಾಯ ಮಾಡಿದ್ದೀಯ.
ಆದ್ದರಿಂದ ನಿನಗೆ ಈ ಶಿಕ್ಷೆಯನ್ನು ಕೊಟ್ಟಿದ್ದೇನೆ. ಅಷ್ಟೇ ಅಲ್ಲ, ಮುಂದುವರೆದು ಆತ ಹೇಳ್ತಾನೆ, ತಸ್ಯ ಧರ್ಮಕೃತಾದೇಶಾಃ ವಯಮನ್ಯೇ ಚ ಪಾರ್ಥಿವಾಃ ಚರಾಮೋ ವಸುಧಾಂ ಕೃತ್ಸ್ನಾಂ ಧರ್ಮ ಸಂತಾನಂ ಇಚ್ಛವಃ. ಆ ಭರತನ ಆದೇಶದಂತೆ ನಾವೆಲ್ಲರೂ ಸಹ, ನಾನಿರಬಹುದು, ನನ್ನ ತಮ್ಮ ಲಕ್ಷ್ಮಣ ಇರಬಹುದು, ಎಲ್ಲರೂ ಸಹ ಅವನ ಆದೇಶದಂತೆ ಈ ಭೂಮಂಡಲವನ್ನು ಸಂಚರಿಸ್ತಾ ಇದ್ದೇವೆ. ಯಾಕೆ ಕೇಳಿದರೆ, ವಸುಧಾಂ ಕೃತ್ಸ್ನಾಂ, ಇಡೀ ಭೂಮಂಡಲವನ್ನು ಧರ್ಮ ಸಂತಾನ ಇಚ್ಛವಃ. ಇಲ್ಲಿ ಧರ್ಮದ ಜಾಗೃತಿ ಆಗಬೇಕು, ಆ ಸನಾತನ ಧರ್ಮ ಅದು ಉಳಿಬೇಕು ಅಂತ. ಈ ಸನಾತನ ಧರ್ಮ ಅನ್ನೋದನ್ನು ನಾವು ಪದೇ ಪದೇ ಬಳಸ್ತೇವೆ. ಏನು ಹಾಗಂದರೆ, ಯಾರೂ ಸದ್ಯ ನಮ್ಮನ್ನು ಕೇಳಲಿಲ್ಲ, ನಾವು ಬಚಾವಾಗಿದ್ದೇವೆ. ಹಾಗಂದ್ರೆ ಏನು ರೀ ಅಂತಂದರೆ, ಒಂದು ಸಣ್ಣ ಶಾಸ್ತ್ರದ ವ್ಯಾಖ್ಯಾನ ಉಂಟು, ಅದು ಹೇಳಿಬಿಡ್ತೇನೆ. ಏನು ಅಂತಂದರೆ, ಸರ್ವಕಾಲೇ ಸನಃ ಪ್ರೋಕ್ತಃ. ಸನಾತನ ಅನ್ನುವಲ್ಲಿ ಸನ ಅಂತ ಉಂಟಲ್ಲ, ಅದಕ್ಕೆ ಅರ್ಥ ಏನು ಅಂದರೆ ಸರ್ವಕಾಲ. ಸರ್ವಕಾಲ ಅಂದರೆ ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ, ಅಂದರೆ ಕಾಲತ್ರಯ ಅಂತ ಅರ್ಥ. ವಿದ್ಯಮಾನ ತನ ಸ್ಮೃತಃ, ಆ ಕಾಲದಲ್ಲಿ ಇರುವಂತಹದ್ದಕ್ಕೆ ತನ ಅಂತ ಕರೀತಾರೆ. ಅಂದರೆ ಸನ ತನ ಅಂದರೆ ಯಾವುದು ತ್ರಿಕಾಲದಲ್ಲಿಯೂ ಇರ್ತದೆಯೋ ಅದಕ್ಕೇನಂತ ಹೆಸರು? ಸನಾತನ ಧರ್ಮ ಅಂತ. ಅಂತಹ ಆ ಸನಾತನ ಧರ್ಮದ ರಕ್ಷಣೆಗಾಗಿ ನಾವು ಕಟಿಬದ್ಧರಾಗಿದ್ದೇವೆ. ನಮ್ಮ ಆಳ್ವಿಕೆಗೆ ಸಂಬಂಧಪಟ್ಟಂಥ ಭೂಭಾಗದಲ್ಲಿದ್ದು ನೀನು ಆ ಸನಾತನ ಧರ್ಮಕ್ಕೆ ಕುಟಾರಾಘಾತವನ್ನು ಮಾಡಲಿಕ್ಕೆ ಮುಂದಾದರೆ ನಾವು ಇದನ್ನು ಸಹಿಸಬೇಕಾ? ಬಿಟ್ಬೋಣ. ನೀವು ಕುಳಿತವ್ರು ಹೇಳಿ, ರಾಮ ಇದನ್ನು ಸಹಿಸಬೇಕಾ? ಮಾತಾಡೋದಿಲ್ಲ ಅಂದರೆ ಮೌನವು ಸಮ್ಮತಿ ಲಕ್ಷಣಂ ಅಥವಾ ಅಸಮ್ಮತಿ ಲಕ್ಷಣಂ. ಇಲ್ಲ, ಇನ್ನೂ 5 ಪ್ರಶ್ನೆಗೆ ಉತ್ತರ ಬರಲಿ, ಆಮೇಲೆ ಹೇಳ್ತೇವೆ ಅಂತ ಯಾರು ಅಂದ್ಕೊಂಡ್ರೆ ನೋಡೋಣ ಹೇಗೆ ಅಂತ. ಹಾಗಾಗಿ ನೋಡಿ, ಮತ್ತೆ ಪುನಃ ತ್ವಂ ರಾಜ ಭರತ ಭವ ಸ್ವಯಂ ನರಾಣಾಂ ವನ್ಯಾನಾಮಪಿ ರಾಜರಾಣ್ ಮೃಗಾಣಾಂ ಎನ್ನುವಂಥ ಮಾತನ್ನು ಮತ್ತೆ ನೆನಪಿಸ್ತಾನೆ ರಾಮ ವಾಲಿಗೆ. ಇನ್ನೊಂದು ಸಮಾಧಾನ, ಅವನು ಹೇಳಿದ್ನಲ್ಲ, ಇದು ಕೇವಲ ರಾಮನಿಗೆ ಅನ್ಯಾಯ ಮಾಡದೇ ಇದ್ದಾಗ ರಾಮ ಯಾಕೆ ಈ ಶಿಕ್ಷೆಯನ್ನು ಕೊಟ್ಟ, ಯಾಕೆ ಅವನ ಜೊತೆಗೆ ಇಂಥ ಒಂದು ನಡತೆ ರಾಮನದು ಅಂತ ಕೇಳಿದ್ನಲ್ಲ. ಯಾಕೆಂದ್ರೆ ನೇರವಾಗಿ ವಾಲಿ ಅನ್ಯಾಯ ಮಾಡಿದ್ದು ನಮಗೆ ಕಾಣೋದಿಲ್ಲ. ಅದಕ್ಕೆ ರಾಮ ಉತ್ತರ ಹೇಳ್ತಾನೆ, ನೀನು ನನಗೆ ನೇರವಾಗಿ ಅಲ್ಲದಿದ್ದರೂ ಪರ್ಯಾಯವಾಗಿ ಅನ್ಯಾಯ ಮಾಡಿದ್ದೀಯೇ. ಇದೇ ಮತ್ತೊಂದು ನೋಡಿ, ಸೂಕ್ಷ್ಮ ಧರ್ಮ ಏನು ಅಂತಂದರೆ, ಒಂದೇ ಒಂದು ಪ್ರಶ್ನೆ ಕೇಳ್ತೇನೆ. ನಿನ್ನ ಜೀವದ ಗೆಳೆಯ ಯಾರು? ದಾರಾಹ ಪುತ್ರಾಹ ಅಂತೆಲ್ಲ ಅಗ್ರಿಮೆಂಟ್ ಮಾಡ್ಕೊಂಡಿದ್ರಲ್ಲ ನೀವಿಬ್ರು. ಎಲ್ಲಿ? ಇದೇ ನಿನ್ನ ಅರಮನೆಯ ಅಂಗಳದಲ್ಲಿ ಅಗ್ನಿ ಸಾಕ್ಷಿಯಾಗಿ ರಾವಣ ಮತ್ತು ವಾಲಿ. ಅಂತಹ ರಾವಣ ನನ್ನ ಪತ್ನಿಯಾದಂಥ ಸೀತೆಯನ್ನ ಇದೇ ದಾರಿಯ ಮೂಲಕ ಅಪಹರಿಸಿಕೊಂಡು ಹೋಗಿದ್ದಾನೆ. ಅದಕ್ಕೆ ಸಾಕ್ಷಿ ಈಗಾಗಲೇ ರಾಮನಿಗೆ ಸಿಕ್ಕಿದೆ ಕಿಷ್ಕಿಂಧೆಯ ಆ ಋಷ್ಯಮುಖ ಪರ್ವತದಲ್ಲಿ ಸೀತೆ ಚೆಲ್ಲಿದಂಥ ಆಭರಣಗಳು. ಋಷ್ಯಮುಖ ಪರ್ವತಕ್ಕೂ ಕಿಷ್ಕಿಂಧೆಗೆ ಎಷ್ಟು ದೂರ? ಕೇವಲ 4 ಮೈಲು, ಇವತ್ತಿನ ಭಾಷೆ ಹೇಳಬೇಕಂದ್ರೆ ಕಿಲೋಮೀಟರ್. ಆಗ ನನ್ನ ಪತ್ನಿ ಅರಚಿಕೊಳ್ತಾ ಇದ್ಲು. ನಿನ್ನ ಕಿವಿಗೆ ಗೊತ್ತಾಗ್ಲಿಲ್ವ ಇದು? ಬಿದ್ದಿಲ್ವ ಇದು? ಅಥವಾ ಓಹ್, ರಾವಣ ನನ್ನ ಫ್ರೆಂಡ್ ಅಲ್ವ ಈ ಕೆಲಸ ಮಾಡ್ತಾ ಇರೋನು, ಮಾಡಲಿ ಅಂದ್ಕೊಂಡು ಕಂಡ್ರೂ ಕಾಣದೇ ಇರುವಂಥ ಕಣ್ಣಿದ್ದೂ ಕುರುಡನಾದಿಯ ನೀನು. ಹೀಗೆ ನೀನು ಮಾಡಿದ್ದ ಪಕ್ಷದಲ್ಲಿ ಮಾಡಿರಲೇಬೇಕು, ಪಕ್ಷ ಇಲ್ಲವೇ ಇಲ್ಲ. ಅದು ನನಗೆ ನೀನು ಮಾಡಿದ ಅನ್ಯಾಯ ಹೌದಾ ಅಲ್ವಾ? ಯಾಕೆಂದ್ರೆ ಅವಳು ಹಾ ಸೀತೆ, ಹಾ ರಾಮ, ಹಾ ಲಕ್ಷ್ಮಣ ಅಂತ ಕಿರಿತಾ ಇದ್ದಾಳೆ ಅವಳು. ಹೀಗಿರುವಾಗ ನಿನಗೆ ಕೇಳಿರ್ಬೇಕಲ್ವಾ, ಯಾಕೆ ಅವಳ ರಕ್ಷಣೆಗೆ ಮುಂದಾಗಲಿಲ್ಲ ನೀನು? ಈ ಹೊಲಸು ಕೆಲಸ ಮಾಡುವವನು ನಿನ್ನ ಗೆಳೆಯ ಯಾರು? ರಾವಣ ಅಂತಲ್ವಾ? ಇದೆಲ್ಲ ಹಾಗೇನೆ ನೋಡಿ, ಇದೆಲ್ಲ ಈ ಹೊಲಸು
ಅನಿಷ್ಟವಾದ ಪರಂಪರೆ ಹಾಕಿದವರೇ ಇಂಥವ್ರು. ಇವತ್ತಿಗೂ ನಡೀತಾ ಉಂಟು ಉತ್ತರ ಭಾರತದೊಳಗೆ. ಅವನು ನನಗೆ ಸಂಬಂಧಪಟ್ಟವನಲ್ಲ, ಅವ್ರ ಮೇಲೆ ಹಲ್ಲೆ ಮಾಡಿದವನು, ಅವರನ್ನು ಚಾರಿತ್ರ್ಯ ಹರಣ ಮಾಡಿದವನು ಅಂತೆಲ್ಲ ಹೇಳ್ತಾರಲ್ಲ. ಸ್ವಾರಸ್ಯ ಅಂದರೆ ಅವ್ರು ಹೇಳ್ತಾ ಇದ್ದಾಗಳ ಈ ಕಡೆಯಿಂದ ಹಳೆ ವಿಡಿಯೋ ಈಚೆಡೆ ಬರ್ತಾ ಇರುತ್ತದೆ ಅಂತ. ಮತ್ತು ನಾನು ಇದನ್ನೊಂದು ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಂಡಿದ್ದೇನೆ. ಮಾನ ಮರ್ಯಾದೆ, ನಜ್ಜ ನಾಚಿಕೆ, ಸಂಸ್ಕಾರ ಇದು ಯಾವುದೂ ಇಲ್ಲದೆ ಇರುವಂಥವರು ತಾನೇನೂ ಮಾಡಲಿಲ್ಲ ಅಂತ ಹೇಳ್ತಾ ಇದ್ರೆ ಪೂರ್ತಿ ವಿಶ್ವರೂಪ ದರ್ಶನ ಇನ್ನೊಂದು ಕಡೆಯಿಂದ ಆಗ್ತಾ ಇರುತ್ತೆ. ಪ್ರಾಯಶಃ 10 ವರ್ಷದಿಂದ ಇದು ಯಾವುದೂ ಆಗ್ತಾ ಇರಲಿಲ್ಲ ಅಂತ ಕಾಣುತ್ತೆ. ಇವಾಗ ಎಲ್ಲ ಇವರು ಹೇಳಿ ಬಾಯಿ ಮುಚ್ಚಿ ಹೊಡೆದೊಳಗೆ ಈ ಕಡೆ ಇನ್ನೊಂದಿಷ್ಟು ವಿಡಿಯೋ ರಾಶಿ ರಾಶಿ ರಾಶಿಯಾಗಿ ಬರ್ತಾ ಇರ್ತವೆ ಅಂತ. ನಾನು ಹೇಳ್ತಾ ಇರೋದು ಹಳೆಯ ಪ್ರಕರಣ ಅಲ್ಲ, ನಿನ್ನೆ ಮೊನ್ನೆ ಆದ ಪ್ರಕರಣ, ಲೇಟೆಸ್ಟ್ ಫ್ರೆಶ್ ಆದಂಥದ್ದು. ಹಾಗಾಗಿ ಇಂಥವರು ಆ ಕಾಲದಿಂದನೂ ಇದ್ದರು ನಮ್ಮ ದೇಶದೊಳಗೆ. ಅಷ್ಟು ಹಿನ್ನೆಲೆಯಲ್ಲಿ ನೀನು ನನಗೆ ಅನ್ಯಾಯ ಮಾಡಿದ್ದೀಯೋ ಇಲ್ವ ಹೇಳು. ಸೀತೆ ಹಾಗೆ ಅರಚಿಕೊಂಡಿದ್ದು ಕೇಳಲಿಲ್ವ ನಿನಗೆ? ರಾವಣ ನಿನ್ನ ಅಂತಃಪುರದ ಮೇಲೆ ತಾನೇ ಹಾದು ಹೋದದ್ದು ಗೊತ್ತಾಗ್ಲಿಲ್ವ ನಿನಗೆ? ಏನು ಹೇಳಬೇಕು ಇವಾಗ? ರಾವಣ ಒಂಥರ ಇಂಗ್ಲೀಷ್ ಒಂದು ಶಬ್ದ ಉಂಟಲ್ಲ, ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡು ಬೀಳೋದು ಅಂತ ಅಲ್ವಾ? ಹಾಗೆ ರಾಮನ ಎದುರಿನಲ್ಲಿ ವಾಲಿ ಏನಾಗಿದ್ದಾನೆ? ಸಿಲುಕಿಕೊಳ್ತಾ ಇದ್ದಾನೆ ಹೀಗೆ ಅಂತ. ಹಾಗಾಗಿ ನೀನು ನನಗೆ ಅನ್ಯಾಯ ಮಾಡಲಿಲ್ಲ ಅಂತ ಯಾವ ಭಾಷೆಯಲ್ಲಿ ಹೇಳ್ತಿದ್ದೀಯ? ಅಂತಹ ಶಬ್ದವನ್ನು ಹೇಳಿದೆಯಲ್ಲ, ಸಾಧ್ಯ ಆದರೆ ಬದುಕುಳಿದ ಮೇಲೆ, ಬದುಕುಳಿಯ ಆಸೆ ಇದ್ದರೆ ಮೊದಲ ನಿನ್ನ ಬಾಯನ್ನು ಪಂಚಿಗೆ ಹಾಕ್ಕೊಂಡು ಶುದ್ಧ ಮಾಡ್ಕೊ ಎನ್ನುವ ಧಾಟಿಯಲ್ಲಿ ರಾಮ ಉತ್ತರ ಕೊಡ್ತಾನೆ. ಅಷ್ಟು ಕರಾರುವಾಕ್ಕಾದಂಥ ಉತ್ತರ ಇವೆಲ್ಲ. ಆದ್ದರಿಂದ ಈ ಸೀತಾ ಹರಣದಲ್ಲಿ ಅವನು ನೋಡಿದ್ದೆ ಅಷ್ಟೇ ಅಲ್ಲ, ನಿನ್ನ ಪಾತ್ರ, ನಿನ್ನ ಕಾಂಟ್ರಿಬ್ಯೂಷನ್ನು ಇರಬೇಕಲ್ವಾ? ನಿನ್ನ ಮಸಲತ್ತಿಲ್ಲದೆ ರಾವಣ ಈ ಕೆಲಸ ಮಾಡೋದಿಲ್ಲ. ಯಾಕೆಂದರೆ ಮಧ್ಯದಲ್ಲಿ ಅಕಸ್ಮಾತ್ ವಾಲಿಗೆ ಏನಾದ್ರು ಇದು ಗೊತ್ತಾದರೆ, ವಾಲಿ ನನ್ನನ್ನು ತಡೆದ್ರೆ ನನ್ನ ಕೆಲಸ ಏನಾಗುತ್ತೆ? ಅದು ಹಾಳಾಗಿ ಹೋಗ್ಬಿಡುತ್ತೆ ಅಂತ ಪ್ರಾಯಶಃ ನಿನಗೆಲ್ಲೋ ಒಂದು ತಿಳಿಸಿರ್ಬೇಕಲ್ವ ಇದನ್ನು. ಹಾಗಾಗಿ ನಿನ್ನ ಸಮ್ಮತಿ ಇಲ್ಲದೆ ರಾವಣ ಈ ತಪ್ಪು ಕೆಲಸವನ್ನು ಮಾಡುವ ನಿರ್ಧಾರ ಮಾಡಲಾರ. ನಿನ್ನ ಸಮ್ಮತಿ ಅಂದರೆ ಪರ್ಯಾಯವಾಗಿ ನಿನ್ನ ಪ್ರಚೋದನೆ ಇರಲೇಬೇಕು. ಆದ್ದರಿಂದ ಯಾಕೆಂದರೆ ರಾವಣನ ಮತ್ತು ನಿನ್ನ ಈ ಒಪ್ಪಂದ ನೋಡಿದರೆ ಇದಷ್ಟು ಸತ್ಯ ಅಂತ ಅನಿಸುತ್ತೆ. ನೋಡಿ, ದಾರಾಹ, ನಿನ್ನೆ ಹೇಳಿದ್ದೇನೆ, ಇವತ್ತಿನೊಂದ್ಸಲ ನಿನ್ನೆ ಕೇಳಿಸ್ಕೊಳ್ದೇ ಇರುವವರಿಗೆ, ದಾರಾಹ ನನ್ನ ಪತ್ನಿ ನಿನ್ನ ಪತ್ನಿ, ಇದಕ್ಕಿಂತ ಹೊಲಸು ಅನೈತಿಕ ಸಂಬಂಧ ಏನಾರು ಉಂಟಾ? ಒಂದು. ಪುತ್ರಾಹ ನನ್ನ ಮಕ್ಕಳು ನಿನ್ನ ಮಕ್ಕಳು, ಆಯ್ತಲ್ಲ. ಪುರಂ ನನ್ನ ಪಟ್ಟಣ ನಿನ್ನ ಪಟ್ಟಣ, ನಿನ್ನ ಪಟ್ಟಣ ನನ್ನ ಪಟ್ಟಣ. ರಾಷ್ಟ್ರ ನಾನು ನೀನು ಆಳ್ತಾ ಇರುವಂಥ ಈ ಭೂಪ್ರದೇಶ ಅಂದರೆ ಲಂಕೆ ನಿನ್ನದಾಗಬಹುದು ಅಥವಾ ನನ್ನದಾಗ್ಬೋದು, ಕಿಷ್ಕಿಂದೆ ನನ್ನದಾಗ್ಬೋದು ನಿನ್ನದಾಗ್ಬೋದು. ನನಗೆ ಬೇಸರ ಬಂದರೆ ರಾವಣ ಹೇಳುವ ಮಾತು ಇದು, ನಾನು ಕಿಷ್ಕಿಂದೆಯಲ್ಲೇ 1-2 ತಿಂಗಳ ಬಂದು ಉಡಾಯಿಸ್ಕೊಂಡು ಹೋಗ್ಬೋದು. ಇದ್ದ 2 ತಿಂಗಳು ಅವನಲ್ಲಿ, ನಂದೆಲ್ಲ ಮಾತು, ವಾಲ್ಮೀಕಿ ಮಾತು. ಇವನು ಬಂದು ಅಲ್ಲಿ ಇದ್ದ ಅಂದರೆ ಇವನು ಲಂಕೆಯಲ್ಲಿ ಹೋಗಿ ಇರ್ತಾನ? ಹೌದು ತಾನೇ? ಅಂದರೆ ಈ ಅನೈತಿಕ ಸಂಬಂಧದ ಜಾಲವನ್ನು ರಾಮ ಹೇಗೆ ಭೇದಿಸ್ತಾ ಇದ್ದಾನೆ ನೋಡಿ. ಅಂದರೆ ಅವನ ಆ ದೃಷ್ಟಿ ಹೇಗಿರಬೇಕು ಈಗ ಅಂತ. ಮತ್ತಷ್ಟೇ ಅಲ್ಲ, ಮುಂದುವರೆದು ಹೇಳ್ತಾನೆ, ಭೋಗ ನಾನು ಯಾವ್ಯಾವುದನ್ನು ಭೋಗಿಸ್ತೇನೋ ಅನುಭವಿಸ್ತೇನೋ ಅದು ಎಲ್ಲದರೊಳಗೆ ನಿನಗೂ ಸಹ ಹಕ್ಕುಂಟು, ನೀನು ಅನುಭವಿಸಿದ್ರೊಳಗೆ ನನಗೂ ಹಕ್ಕುಂಟು. ಆಚ್ಛಾದನ, ಆಚ್ಛಾದನ ಅನ್ನೋ ಶಬ್ದದಿಂದ ಹೊದಿಕೆ ಅಂತ ಅಷ್ಟೇ ಅರ್ಥ ಅಲ್ಲ. ಹೊದಿಕೆ ಅಂತಿದ್ಮೇಲೆ ಅದಕ್ಕೊಂದು ಹಾಸಿಗೆನೂ ಇರಬೇಕು. ಇಷ್ಟೇ ಹೇಳ್ತೇನೆ ನಾನು, ಮಿಕ್ಕಿದ್ದೆಲ್ಲ ನೀವು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಭೋಜನ. ಸರ್ವಮೇವ ಅವಿಭಕ್ತಂ ನೌ ಭವಿಷ್ಯತಿ ಹರೀಶ್ವರ. ಇದು ಎಲ್ಲವೂ ಸಹ ಇನ್ಮೇಲೆ ನಂದು ನಿಂದು ಅಂತ ಭೇದವೇ ಇಲ್ವಾ? ತತಃ ಪ್ರಜ್ವಾಲಯಿತ್ವಾಗ್ನಿಂ ತಾವುಭೌ ಹರಿರಾಕ್ಷಸೌ ಭ್ರಾತೃತ್ವಮುಪಸಂಪನ್ನೌ. ಆ ಅಗ್ನಿ ಸಾಕ್ಷಿಯಾಗಿ
ನಾವಿಬ್ಬರೂ ಸಹ ಸ್ನೇಹಿತರು, ಅಣ್ಣ ತಮ್ಮಂದಿರು ಎನ್ನುವ ಹಾಗೆ ಸುಗ್ರೀವ ಲೆಕ್ಕಕ್ಕಿಲ್ಲ ಇವನಿಗೆ. ಪರಿಶ್ವಜೌ, ಒಬ್ರನ್ನೊಬ್ರು ಏನು ಮಾಡಿದ್ರಂತೆ, ತಬ್ಬಿಕೊಂಡರು, ಆಲಿಂಗಿಸಿಕೊಂಡರು ಅಗ್ನಿ ಸಾಕ್ಷಿಯಾಗಿ. ಅಂದರೆ ಏನು ಹೇಳ್ದಂಗಾಯ್ತು, ಇನ್ನು ಮೇಲೆ ನೀನೇನಾದರೂ ಹೊಲಸು ಅನಿಷ್ಟ ಕೆಲಸವನ್ನು ಮಾಡಿದರೆ ನೀನು ಯಾಕೆ ಮಾಡಿದೆ ಅಂತ ಕೇಳೋದಿಲ್ಲ. ಹಾಗೆ ನಾನು ಮಾಡಬಾರದನ್ನು ಮಾಡಿದರೆ ನೀನು ನನ್ನನ್ನು ಪ್ರಶ್ನಿಸುವಂತಿಲ್ಲ. ಈ ಅನೈತಿಕ ಸಂಬಂಧದ ಒಪ್ಪಂದ ಅಂದರೆ ಅದು ಹೇಗಿರ್ತದೆ ಅನ್ನೋದಕ್ಕೆ ಈ ವಾಲಿ ರಾವಣರ ಒಪ್ಪಂದವೇ ಸಾಕ್ಷಿ ನಮಗೆ. ಹೀಗಿರುವಾಗ ಸೀತಾಹರಣದಲ್ಲಿ ವಾಲಿಯ ಪಾತ್ರ ಇಲ್ಲ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಇರಲೇಬೇಕು. ಇದರಿಂದ ವಾಲಿ ರಾಮನಿಗೆ ಏನು ಮಾಡಿದ್ದಾನೆ, ಅನ್ಯಾಯವನ್ನು ಮಾಡಿದಂತೆಯೇ ಆಗಿದೆ. ಹಾಗಾಗಿ ರಾಮ ಮುಂದೆ ರಾವಣನಿಗೆ ನೀಡಬೇಕಾದಂಥ ಶಿಕ್ಷೆಯನ್ನು ಮುಂಚಿತವಾಗಿ ಅಡ್ವಾನ್ಸ್ ಆಗಿ ಯಾರಿಗೆ ಕೊಟ್ಟ, ವಾಲಿಗೆ ಕೊಟ್ಟ. ಇದು ಮೂರನೆಯ ಪ್ರಶ್ನೆಗೆ ಉತ್ತರ. ಪ್ರಶ್ನೆ ಕೇಳೋ ಸುಲಭ ಯಾವಾಗಲೂ, ಅದರ ಉತ್ತರ ತುಂಬ ದೀರ್ಘ ಸಮಯವನ್ನು ಅಪೇಕ್ಷಿಸ್ತದೆ. ಮುಂದಿನ ಪ್ರಶ್ನೆ 4ನೇದು, ಸೀತಾ ಪ್ರಾಪ್ತಿಯ ವಿಷಯದಲ್ಲಿ ವಾಲಿಯೇ ಹೇಳ್ತಾನೆ, ನಾನು ನಿನಗೆ ಸಹಾಯ ಮಾಡ್ತಿದ್ದೆ, ಸುಗ್ರೀವನ ಜೊತೆಗೆ ಯಾಕೆ ನೀನು ಇದಕ್ಕೋಸ್ಕರ ಗೆಳೆತನವನ್ನು ಮಾಡಿಕೊಂಡೆ ಅಂತ. ಒಂದು ಮಾತನ್ನು ನಾವಿಲ್ಲಿ ನೆನಪಿಟ್ಕೊಳ್ಬೇಕು. ಅವನೇ ಹೇಳ್ತಾನೆ ವಾಲಿ, ಮಾಮೇವ ಯದಿ ಪೂರ್ವಂ ತ್ವಂ ಏತದರ್ಥಂ ಅಚೋದಯ, ನೀನು ನನಗೆ ಈ ವಿಷಯ ಮೊದಲೇ ಹೇಳಿದ್ದಿದ್ದರೆ, ಏತದರ್ಥಂ ಸೀತೆಯ ಆನೆಯ ವಿಷಯವನ್ನು ನನಗೆ ಹೇಳಿದ್ದಿದ್ರೆ, ಮೈಥಿಲೀಂ ಅಹಮೇಕಾನ್ನ ತವಚಾನೀತವಾನ್ ಭವೇ, ಒಂದೇ ಒಂದು ರಾತ್ರಿ ಬೆಳಗಾಗಗಳು ನಾನು ನಿನಗೆ ತಂದು ಮುಟ್ಟಿಸ್ತಿದ್ದೆ. ಯಾರನ್ನ? ಸೀತೆಯನ್ನ. ಚೆನ್ನಾಗಿದೆ ಕೇಳೋದಕ್ಕೆ ಅಲ್ವಾ? ಈಗಷ್ಟೇ ನೋಡಿದ್ದೆ ಅವರಿಬ್ಬರ ಹೊಲಸು ಒಪ್ಪಂದ ಹೇಗಾಗಿದೆ ಅಂತ. ಅದಕ್ಕಿಂತ ಹೆಚ್ಚಾಗಿ ಸುಗ್ರೀವ ಒಬ್ಬ ಧರ್ಮಾತ್ಮ ಅನ್ನೋದನ್ನು ಇಲ್ಲಿಗೆ ಬರೋದಕ್ಕಿಂತ ಮೊದಲೇ ಕಬಂಧ ಸಾಕಷ್ಟು ಹೇಳಿದ್ದ. ವಾಲಿ ಬಗ್ಗೂ ಹೇಳಿದ್ದ. ವಾಲಿ ಸಮರ್ಥ ಮತ್ತು ಬಲಿಷ್ಠ, ಆದರೆ ಅವನು ಅತ್ಯಂತ ದುಷ್ಟ. ಸುಗ್ರೀವ ಅವನಷ್ಟು ಬಲಿಷ್ಠನಲ್ಲ, ಆದರೂ ಧರ್ಮಾತ್ಮ. ಅವನು ಸಜ್ಜನ ಇದ್ದಾನೆ. ನಿನ್ನ ಗೆಳತನ ಅವನಿಗೆ ಬೇಕು ರಾಮ ಈಗ ಅಂತ. ಅಂದರೆ ಸುಗ್ರೀವನಷ್ಟೇ ಕೇಳಿ ರಾಮ ಮತ್ತು ಸುಗ್ರೀವ ಗೆಳೆತನ ಮಾಡ್ಕೊಂಡಿದ್ದಲ್ಲ, ಮೂರನೇ ವ್ಯಕ್ತಿ ಹೇಳಿದ್ದಾನೆ. ಯಾರು? ಕಬಂಧ. ಯಾವಳು ಇಬ್ಬರ ನಡುವಿನ ವಿಷಯದಲ್ಲಿ ಏನೂ ಸಂಬಂಧ ಇರುವಂಥ ಮೂರನೇ ವ್ಯಕ್ತಿ ಒಂದು ವಿಷಯವನ್ನು ಹೇಳಿದಾಗ ಅದು ಅತ್ಯಂತ ಪ್ರಾಮಾಣಿಕವಾಗಿರ್ತದೆ ಅಲ್ವಾ? ಆದ್ದರಿಂದ ಕಬಂಧ ಹೇಳಿದ್ದಾನೆ, ನಿನ್ನ ಅವಶ್ಯಕತೆ ಅವನಿಗೆ ಉಂಟು. ಮತ್ತಷ್ಟೇ ಅಲ್ಲ, ಸೀತೆಯನ್ನು ನಿನಗೆ ತಂದು ಕೊಡುವ ವಿಷಯದಲ್ಲಿ ಅವನು ಖಂಡಿತವಾಗಿಯೂ ಅವನು ಸಹಕಾರ ಕೊಡ್ತಾನೆ ನಿನಗೆ. ಯಾಕೆಂದರೆ ಕಬಂಧನ ಮಾತು, ಈ ಸುಗ್ರೀವನಿಗೆ ಈ ಭೂಭಾಗದಲ್ಲಿ ಪರಿಚಯ ಇಲ್ಲದೆ ಇರುವ ಸ್ಥಳವೇ ಇಲ್ಲ. ಯಾರು ಯಾರ ಹತ್ರ ಏನೇನುಂಟು, ಎಲ್ಲೆಲ್ಲಿ ಏನೇನು ನಡೀತದೆ ಅನ್ನೋದು ಅಷ್ಟು ಅವನಿಗೆ ಗೊತ್ತು. ಅಷ್ಟೇ ಅಲ್ಲ, ಅದರ ಜೊತೆಗೆ ಸುಗ್ರೀವ ಇವತ್ತು ಒಂದು ಮಾತನ್ನು ಹೇಳಿದ್ರೆ ಸಾಕು, ಕಪಿ ಸೈನ್ಯ ಎದ್ದು ಬಂದುಬಿಡ್ತದೆ. ವಾಲಿಯ ಮಾತಿಗೆ ಅಷ್ಟು ಬೆಲೆ ಇಲ್ಲ. ಹಾಗಾಗಿ ಅಲ್ಲ ನಮ್ಮ ದೇಶದಲ್ಲಿ ಇವತ್ತು ಸುಗ್ರೀವ ಇಲ್ಲದೆ ಇದ್ರೂ ಸಹ ಸುಗ್ರೀವಾಜ್ಞೆ ಬದುಕಿದೆ ನೋಡಿ ಅಲ್ವಾ? ಒಂದಕ್ಕೂ ಹಾಕಿದ್ರೆ ಸಾಕು, ಅಷ್ಟು ಕಠೋರವಾದಂತಹ ವ್ಯಕ್ತಿ. ಕೆಲವು ವಿಷಯ ಅಂದರೆ ರಾಜ್ಯ ಆಳುವ ವಿಷಯದಲ್ಲಿ ಸುಗ್ರೀವನನ್ನು ನೋಡಿ ಕಲಿಬೇಕು ಅಂತಾನೆ ಕಬಂಧ, ವಾಲಿಯನ್ನು ನೋಡಿ ಕಲಿಬೇಕು ಅಂತ ಹೇಳೋದಿಲ್ಲ. ಅಷ್ಟು ಅಚ್ಚು. ಮತ್ತಷ್ಟೇ ಅಲ್ಲ, ಒಬ್ಬ ಸರಿಯಾದ ರಾಜನಾಗುವ ಎಲ್ಲ ಅರ್ಹತೆ ಸುಗ್ರೀವನಿಗಿತ್ತು. ಅವನಿಗೆ ಯಾರನ್ನೂ ಪರೀಕ್ಷಿಸದೆ ನಂಬುವ ಗಿರಾಕಿ ಅಲ್ಲ ಸುಗ್ರೀವ. ಅದು ರಾಜನಲ್ಲಿರಬೇಕಾದಂಥದ್ದು. ರಾಜನ ಹತ್ರ ಬಂದವ್ರನ್ನೆಲ್ಲ ರಾಜ ನಂಬಿದರೆ ಅದೇ 11 ವರ್ಷದಿಂದ ನಮ್ಮ ದೇಶ ಆಗ್ತಿತ್ತಲ್ಲ, ಹಂಗಾಗ್ತಿತ್ತು ಅಲ್ವಾ? ಹಾಗಾಗಿ ಕೊನೆಗೆ ಆ ಕಬಂಧ ಹೇಳಿದ ಎಲ್ಲ ಮಾತು ಸಹ ರಾಮನ ಮನಸ್ಸಿನಲ್ಲಿತ್ತು. ಒಂದು, ಅದಕ್ಕಿಂತ ಹೆಚ್ಚಿಗೆ ವಾಲಿಯೇ ಹೇಳ್ತಾನೆ, ಪ್ರಾಯಶಃ ನನ್ನ ಪರಿಚಯಕ್ಕೆ ಬರೋದಕ್ಕಿಂತ ಮೊದಲೇ ನೀನು ಸುಗ್ರೀವನ ಜೊತೆಗೆ ಸ್ನೇಹ ಮಾಡಿದ್ದೆ ಅಂತ. ಪರಿಚಯಕ್ಕೆ ಬರೋದಕ್ಕಿಂತ ಮೊದಲೇ ಅಲ್ಲ, ಇವನು ಪರಿಚಯ ಬೇಕಾಗಿರಲಿಲ್ಲ ರಾಮನಿಗೆ.
ಯಾಕೆಂದ್ರೆ ಮುಂದೆ ಹೇಳ್ತಾನೆ ನೋಡಿ ಅವನು, ನೀನು ತಂದು ಕೊಡ್ತೇನೆ ನನ್ನ ಪತ್ನಿ ಅಂತ ಹೇಳಿದೆಯಲ್ಲ, ಹೇಳಿದ್ದಿದ್ರೆ ಅದಕ್ಕೆ ಉತ್ತರ ಕೇಳ್ಕೊ, ಹೇಳ್ತೀನಿ. ಅಧರ್ಮಿಯಾದಂತಹ ನಿನ್ನ ಸಹಾಯವನ್ನು ನಾನು ಪಡೆದರೆ ರಾಮ ಯಾವುದರ ಪರವಾಗಿ ನಿಂತಂತಾಗತ್ತೆ? ಧರ್ಮದ ಪರವಾಗಿ ನಿಂತಂತಾಗತ್ತಾ, ಅಧರ್ಮದ ಪರವಾಗಿ ನಿಂತಂತಾಗತ್ತಾ? ಪಾರ್ಲಿಮೆಂಟಲ್ಲಿ ಎಲ್ಲದನ್ನು ಕೇಳೋದು, ಆದರೆ ನಾವು ಮಾತ್ರ ವಿದೇಶದವ್ರ ಜೊತೆ ಕೈ ಜೋಡಿಸೋದು ಅಲ್ವಾ? ಅವಾಗ ನಾವು ಅವ್ರನ್ನ ನಂಬಬೇಕಾಗತ್ತಾ? ಹಾಗೆಯೇ ಈ ಅಧರ್ಮವನ್ನು ಪೋಷಿಸಿದಂಥ ಅಪಕೀರ್ತಿ ನನಗೆ ಬರ್ತಿತ್ತೋ ಇಲ್ವೋ ಹೇಳು? ವಾಲಿ ಮಾತನಾಡದೆ ತಲೆ ಹಾಕಿರಬೇಕು, ಪ್ರಾಯಶಃ ಗೋಣನ್ನು ಅಲ್ಲಾಡಿಸ್ಬೇಕು ಅಂತ. ಇದು ಒಂದನೇ ಕಾರಣ. ಎರಡನೇದು, ರಾಮನಿಗೆ ಸೀತೆಯನ್ನು ಸ್ವಯಂ ಪಡೆಯುವಂತಹ ಸಾಮರ್ಥ್ಯ ಇಲ್ಲ ಅಂತ ಲೋಕದ ಜನ ಹೇಳಿಕೊಳ್ತಾ ಇದ್ರೋ ಇಲ್ವಾ? ಹೌದು ತಾನೆ? ನಿನ್ನ ಮೂಲಕ ನಾನು ತರಿಸ್ಕೊಂಡ್ರೆ ವಾಲಿ ತುಂಬ ಪರಾಕ್ರಮಿ, ಅವನು ಹೋಗಿ ತಂದುಕೊಟ್ಟ, ಅವನಿಲ್ಲೇ ಇದ್ರೆ ರಾಮನಿಗೆ ಸೀತೆ ಎಲ್ಲರೂ ಸಿಗ್ತಿದ್ಲು ಅಂತ ಅಪಸ್ವರ ಜನ ಎತ್ತಿತ್ತಿದ್ರೋ ಇಲ್ವಾ? ಎತ್ತುತ್ತಾ ಇದ್ರು. ಹಾಗಾಗಿ ನನಗೆ ನಿನ್ನ ಸಹಾಯದ ಅವಶ್ಯಕತೆ ಇಲ್ಲ. ಇದು ರಾಮನ ಪರಾಕ್ರಮಕ್ಕೆ ಏನಾಗುತ್ತೆ? ಅವಮಾನ. ನಿನ್ನ ಮೂಲಕ ನಾನು ತರಿಸಿಕೊಂಡ್ರೆ, ಯಾರನ್ನು ಕರೆಸಿಕೊಂಡ್ರೆ. ಇದು ಎರಡನೇ ಉತ್ತರ ಅವನ ಮೂರನೇ ಪ್ರಶ್ನೆಗೆ, ನಾಲ್ಕನೇ ಪ್ರಶ್ನೆಗೆ. ಮತ್ತೆ ಇನ್ನೊಂದೇನು ಗೊತ್ತಾ? ರಾವಣನ ಹನನವಾಗದೇನೆ ಇನ್ನೊಬ್ಬ ದುಷ್ಟನನ್ನು ಬದುಕಿಸಿದಂಥ ಅಪಕೀರ್ತಿ ರಾಮನಿಗೆ ಬರ್ತಿತ್ತು. ಮನಸ್ಸಿಗೆ ಬರ್ತಾ ಇದ್ದ ಅಂದ್ಕೊಂಡಿದ್ದೇನೆ. ಈಗ ನೋಡಿ, ವಾಲಿಯ ಹನನ ಆದಾಗ ಈ ದುಷ್ಟ ಹೋದ. ಹಾಗಾಗಿ ಮುಂದೆ ರಾಮನೇ ಸ್ವತಃ ಸೀತೆಯನ್ನು ತಂದುಕೊಳ್ಳುವ ಪ್ರಯತ್ನ ಮಾಡಿದಾಗ ಅದಕ್ಕೆ ಅಡ್ಡ ಬಂದಂಥ ರಾವಣನನ್ನು ರಾಮ ಸಾಯಿಸಿದ. ಅಕಸ್ಮಾತ್ ವಾಲಿಯೇ ಹೋಗಿ ಕರ್ಕೊಂಡು ಬಂದುಬಿಟ್ಟಿದ್ದಿದ್ರೆ ಸೀತೆಯನ್ನು, ರಾಮ ಅದಕ್ಕೆ ಅನುಮತಿ ಕೊಟ್ಟಿದ್ದಿದ್ರೆ ಅಲ್ಲಿ ದುಷ್ಟ ರಾವಣನೂ ಬದುಕ್ತಿದ್ದ, ಇಲ್ಲಿ ಇವನು ಬದುಕ್ತಿದ್ದ. ಅಂದರೆ ರಾಮ ಇವನು ಹೇಳಿದಂಗೆ ಕೇಳಿಬಿಟ್ಟಿದ್ದಿದ್ರೆ ನಾವಿಬ್ಬರು ದುಷ್ಟರು ಚೆನ್ನಾಗಿ ಬದುಕೊಂಡಿರ್ತಿದ್ವಲ್ಲಪ್ಪ ಅಂತ ಹೇಳಿದಂಗೆ ಆಗತ್ತೋ ಇಲ್ವೋ ವಿಚಾರ ಮಾಡಿ. ಆದ್ದರಿಂದ ರಾವಣನ ಹನನ ಆಗಬೇಕಿತ್ತು. ಅದಕ್ಕೂ ಮೊದಲು ಅವನಿಗೆ ಇಲ್ಲಿಂದನೇ ಒಂದು ಸೂಚನೆಯನ್ನು ಕಳಿಸ್ಬೇಕಿತ್ತು. ಯಾಕೆಂದರೆ ರಾವಣನಿಗೆ ಗೊತ್ತಿತ್ತು ವಾಲಿಯ ಪರಾಕ್ರಮ ಏನು ಅಂತ. ಇಂತಹ ನಿನ್ನೆ ಅಷ್ಟೇ ಹೇಳಿದ್ದೇನೆ, ಬಗಲೆಲ್ಲ ಹಾಕ್ಕೊಂಡು ಓಡಾಡಿದವನು 4 ಸಮುದ್ರ ಅಂತ. ಇಂಥ ವಾಲಿಯೇ ರಾಮನ ಬಾಣಾಘಾತದಿಂದ ಸತ್ತಿದ್ದಾನೆ ಅಂತಾದರೆ ಇವನೇನಾದ್ರು ಲಂಕೆಗೆ ಬಂದರೆ ನನಗೆ ಉಳಿಗಾಲ ಉಂಟಾ ಅಂತ ರಾವಣ ಏನು ಮಾಡಬೇಕು? ಪ್ರತಿದಿನ ವಿಚಾರ ಮಾಡಬೇಕು. ಸಾಲದಕ್ಕೆ ಮಾರೀಚ ಈಗಾಗಲೇ ಹೇಳಿದ್ದಾನೆ, ಅವನು ತಂಟಿಗೆ ಹೋಗಬೇಡ, ನೀನಾಗಿ ತಪ್ಪು ಮಾಡದೇ ಇದ್ದರೆ ಅವನು ನಿನ್ನ ಹತ್ತಿರ ಬರೋದಿಲ್ಲ. ನೀನು ತಪ್ಪು ಮಾಡಿದೆ ಅಂತಾದರೆ ಮತ್ತೆ ನಿನಗೆ ಉಳಿಗಾಲ ಇಲ್ಲ. ನೀನು ಏನೆಲ್ಲ ಕೂಡ ಹಾಕ್ಕೊಂಡಿದ್ಯೋ ಇದೆಲ್ಲ ಅನುಭವಿಸ್ಬೇಕು ಭೋಗವನ್ನು ಅಂತ, ಚೆನ್ನಾಗಿ ಅನುಭವಿಸ್ಬೇಕು ಅಂತ ಆದರೆ ರಾಮನ ಜೊತೆಗೆ ದ್ವೇಷವನ್ನು ಬೆಳೆಸಬೇಡ ಅಂತ ಹೇಳಿದ್ನಲ್ಲ ಮಾರೀಚ. ಹಾಗಾಗಿ ಆ ರಾವಣನಿಗೆ ವಾಲಿಯ ಹನನದ ಮೂಲಕ ಒಂದು ಎಚ್ಚರಿಕೆಯ ಗಂಟೆ. ಇಷ್ಟು ಹಿನ್ನೆಲೆಯಲ್ಲಿ 4ನೇ ಪ್ರಶ್ನೆಗೆ ಉತ್ತರವನ್ನು ಹೇಳಿ ಆಯಿತು. ಮತ್ತು 5ನೇ ಪ್ರಶ್ನೆ, ಮರೆಯಲ್ಲಿ ನಿಂತು ನೀನು ಯಾಕೆ ಹೊಡೆದೆ ಅಂತ. ಮರೆಯಲ್ಲಿ ನಿಂತು ಮೊದಲನೇದಾಗಿ ರಾಮ ಹೊಡೆಯಲಿಲ್ಲ, ಒಂದನೇದು. ಇಲ್ಲ, ಮರೆಯಲ್ಲಿ ನಿಂತು ಹೊಡೆದ ಅಂತಲೇ ಅಂದ್ಕೊಳ್ಳೋಣ, ಅದು ಉದ್ದೇಶಪೂರ್ವಕವಾದದ್ದಲ್ಲ. ಯಾಕೆಂದರೆ ಅದು ಕಾಡಾದದ್ದರಿಂದ ರಾಮ ನಿಂತಿದ್ದು ಸಹಜವಾಗಿ ವಾಲಿಕೆ ಕಾಣಲಿಲ್ಲ. ಯಾಕೆಂದರೆ ಅವನು ಯುದ್ಧದಲ್ಲಿ ಮೈ ಮರೆತಿದ್ದ, ಈ ಕಡೆ ಎಲ್ಲೋ ದೃಷ್ಟಿ ಹಾಕಲಿಲ್ಲ, ಅವನಿಗೆ ಕಾಣಲಿಲ್ಲ. ಆದ್ದರಿಂದ ಮೂಲದಲ್ಲಿ ವಾಲಿ ಈ ಆಕ್ಷೇಪವನ್ನು ಎತ್ತಲಿಲ್ಲ. ಯಕ್ಷಗಾನದಲ್ಲಿ ಹೇಳ್ತಾರೆ ಇದನ್ನು, ವಾಲಿಯ ಭಕ್ತರು ಅದನ್ನು ಹೇಳ್ತಾರೆ ಅಷ್ಟೇ, ಆದರೆ ವಾಲಿ ನೇರವಾಗಿ ಹೇಳಲಿಲ್ಲ. ಅಲ್ಲಿ ಹೇಳೋದಿಷ್ಟೇ, ನಾನು ಪರಾಂಗುಖ ಯುದ್ಧದಲ್ಲಿದ್ದಾಗ ಯಾಕೆ ಹೊಡೆದೆ ಹೀಗೆ ಅಂತ. ಆಯಿತು, ಇವರೇ ಹೇಳಿದ ಹಾಗೆ ರಾಮ ಮರೆಯಲ್ಲಿ ನಿಂತೇ ಹೊಡೆದ ಅಂತ ಅಂದ್ಕೊಂಡು ಬಿಡೋಣ. ತುಷ್ಯತು ದುರ್ಜನ ನ್ಯಾಯೇನ ಅಂತ, ಅಂದರೆ ಅವರಿಗೆ ಸಮಾಧಾನ ಆಗಲಿ. ರಾಮ ಮರೆಯಲ್ಲಿ ನಿಂತೆ ಹೊಡೆದ. ಯಾಕೆ ಹೊಡೆದ? ಉತ್ತರ ಕೊಡ್ತಾನೆ ನೋಡಿ. ಏನಂತಂದರೆ, ನೋಡು ವಾಲಿ,
ನೀನು ಮನುಷ್ಯನ ಮೃಗವ? ಮೊದಲನೇ ಪ್ರಶ್ನೆ ಒಂದೊಂದು ಆಕ್ಷೇಪ ಇತ್ತು. ಈ ಧರ್ಮಶಾಸ್ತ್ರ ಅಲ್ಲ ನೀನು ಹೇಳಿದೆಲ್ಲ, ಏನು ತಮ್ಮನ ಹೆಂಡತಿ ಇದೆಲ್ಲ ಮನುಷ್ಯರಿಗೆ, ನಮಗಲ್ಲ. ಯಾಕೆಂದ್ರೆ ನಾವು ಕಾಡಿನ ವನ್ಯ ಮೃಗಗಳು, ನಮಗಿದು ಅಪ್ಲೈ ಆಗೋಲ್ಲ ಅಂತ ಅಲ್ಲೊಂದು ಮಾತಿತ್ತು ಒಂದು. ಆ ಮಾತನ್ನು ಇಟ್ಕೊಂಡು ಈಗ ರಾಮ ಉತ್ತರ ಹೇಳ್ತಾನೆ. ನೀನೇನಂದೆ? ಧರ್ಮಶಾಸ್ತ್ರ ನಿಯಮ ಇದು ನಿನಗೆ ಅನ್ವಯಿಸೋದಿಲ್ಲ. ಯಾಕೆ ನೀನೇನಂದೆ? ನಾವು ಮೃಗ ಸಂತತಿ ಅಂತ ಹೇಳಿದೆಲ್ಲ, ಅದಕ್ಕೆ ಉತ್ತರ ಕೊಡ್ತೇನೆ, ಕೇಳ್ಕೊ. ಏನು ಅಂತಂದರೆ, ನೀನು ಮೃಗ ಸಂತತಿ ಆಗಿದ್ದ ಪಕ್ಷದಲ್ಲಿ ಈ ಮೃಗಗಳ ಜೊತೆ ಯಾರು ಯುದ್ಧ ಮಾಡೋಲ್ಲ. ಮೃಗಗಳ ಜೊತೆಗೆ ಮಾಡೋದಕ್ಕೆ ಹೆಸರು ಬೇಟೆ ಅಂತ, ಹಂಟಿಂಗ್ ಅದು. ಆದ್ದರಿಂದ ನೀನೇ ಹೇಳಿದಂಥ ದಾರಿಯಲ್ಲಿ ನಿಂತು ನಾನು ಉತ್ತರ ಕೊಡ್ತೇನೆ. ನಾನು ನಿನ್ನನ್ನು ಬೇಟೆಯಾಡಿದ್ದೇನೆ. ನೀನೇನು ಮಾತನಾಡುವ ಮೃಗ, ಅಷ್ಟೇ ವ್ಯತ್ಯಾಸ. ಹೇಗೆ ಅಂತಂದರೆ, ಮೃಗಗಳನ್ನು ಹೇಗೆ ಬೇಟೆ ಆಡ್ಬೋದು ಅಂದರೆ ಅವನು ಹೇಳ್ತಾನೆ ನೋಡಿ, ವಾಗುರಾಭಿಹಿ. ವಾಗುರ ಅಂದರೆ ಬಲೆ. ಈ ಬಲೆಗಳನ್ನು ಹಾಕಿ ಎಸೆದು ಏನು ಮಾಡ್ಬೋದು? ಹಿಡಿದು ಅವುಗಳನ್ನು ಶಿಕ್ಷಿಸಬಹುದು, ಸಾಯಿಸಬಹುದು. ಇದು ಮೊದಲನೇದು. ಅದಾದಮೇಲೆ ಪಾಶೈಶ್ಚ, ಹಗ್ಗಗಳನ್ನು ಹಾಕಿ ಅವುಗಳನ್ನು ಹಿಡಿದು ಸಾಯಿಸಬಹುದು. ಕೂಟೈಶ್ಚ ಬಂತು ಉತ್ತರ, ಮೋಸದಿಂದ, ವಂಚನೆಯಿಂದ ಮರೆಯಲ್ಲಿ ನಿಂತು ಅವುಗಳ ಮೇಲೆ ಆಕ್ರಮಣ ಮಾಡಬಹುದು. ನಿಮಗೆ ಈ ಹಳ್ಳಿಯ ಜೀವನ ಗೊತ್ತಿರೋದಿಲ್ಲ. ನೀವು ಹುಲಿಯನ್ನು ಬೇಟೆ ಆಡಬೇಕಿದ್ರೆ ಆ ಪಿಸ್ತೂಲ್ ಹಿಡಿದಿರ್ತಾನಲ್ಲ, ಅವನು ನೇರ ಹುಲಿಯ ಎದುರಿಗೆ ಹಿಡಿದು ಪಿಸ್ತೂಲನ್ನು ಚಾರ್ಜ್ ಮಾಡೋದಿಲ್ಲ. ಮಾಡಿದರೆ ಅದು ಅವನ ಮೇಲೆ ಆಕ್ರಮಣ ಮಾಡುತ್ತೆ. ಅದು ಅದಕ್ಕೋಸ್ಕರ ಏನು ಮಾಡ್ತಾನೆ? ಅದಕ್ಕೆ ಕಾಣದೇ ಇರುವ ಹಾಗೆ ನಿಂತೆ ಹೊಡೆಯೋದು. ಹಾಗಾಗಿ ಕೂಟೈಶ್ಚ ಅಂದರೆ ಕೂಟದಿಂದ, ವಂಚನೆಯಿಂದ, ವಿವಿಧೈಹಿ ಹೀಗೆ ಬೇರೆ ಬೇರೆ ಪ್ರಕಾರಗಳಿಂದ ಈ ಮೃಗಗಳ ಜೊತೆಗೆ ಅವುಗಳನ್ನು ಹಿಡಿಯೋದಕ್ಕೆ ಬೇಟೆಯಾಡುವ ಕ್ರಮ ಉಂಟು. ಇನ್ನೊಂದುಂಟು ಪ್ರತಿಚ್ಛನ್ನಾಹ, ಮರೆಯಲ್ಲಿ ನಿಂತು ಅಂತ. ಮತ್ತೆ ಅದೇ ಉತ್ತರ ಹೇಳ್ತಾನೆ 2 ಶಬ್ದಗಳಿಂದ. ದೃಶ್ಯಾಶ್ಚ, ಎದುರಿಗೆ ನಿಂತು ಹೊಡಿಬಹುದು. ಸಾಮಾನ್ಯ ಪ್ರಾಣಿಗಳನ್ನಾದರೆ ಎದುರಿನಲ್ಲಿ ನಿಂತು ಹೊಡಿಬಹುದು. ಇಂಥ ದುಷ್ಟ ಮೃಗಗಳಾದರೆ ಪ್ರತಿಚ್ಛನ್ನ, ಅಡಗಿಕೊಂಡು ಹೊಡಿಬಹುದು. ಮತ್ತೆ